ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ದ ವೆರಿ ಫಸ್ಟ್ ಲೆಕ್ಚರ್ ಆಫ್ ಯುವರ್ ಸಾರ್ಥಕ್ KCET Fastrack 2024. ಸೊ ಈ ಸೀರೀಸಲ್ಲಿ ನಿಮಗೆ ಎಂಟೈರ್ KCETಗೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳು, ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದಿಸ್ ಸೀರೀಸ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಯುವರ್ KCET. ನೀವೆಲ್ಲ KCET ಆಸ್ಪಿರೆಂಟ್ಸ್ಗಳಾಗಿರ್ತೀರಾ. ಸೊ ಯು ಆರ್ ಫೋಕಸಿಂಗ್ ಫಾರ್ JE ಆಗಿರ್ಬೋದು, ಅಥವಾ ಅದು ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಎಂಟೈರ್ ಸೀರೀಸನ್ನು ನಿಮಗೋಸ್ಕರ ಡೆಡಿಕೇಟ್ ಮಾಡಿದ್ವಿ. ಆ್ಯಂಡ್ ಯು ಆರ್ ಗೆಟಿಂಗ್ ದ ಲಾಟ್ ಆಫ್ ಫೀಚರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್. ಹಾಗಾಗಿ ಇದರಲ್ಲಿ ಎಂಟೈರ್ ಕ್ಲಾಸಸ್ಗಳು, ಲೆಕ್ಚರ್ಗಳು KCETಗೆ ಅಂತಲೇ ಇರುತ್ತೆ. ಆ್ಯಂಡ್ ಯು ಆರ್ ಗೆಟಿಂಗ್ ಕ್ಲಾಸ್ ನೋಟ್ಸ್, DPP ಸೊಲ್ಯೂಷನ್, ಕ್ವಿಜ್ ಫಾರ್ಮ್ಯಾಟ್, ಶಾರ್ಟ್ ನೋಟ್ಸ್, ಎವ್ರಿಥಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್. ಸೊ ಫಸ್ಟ್ ಲೆಕ್ಚರ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ವೆರಿ ಫಸ್ಟ್ ಲೆಕ್ಚರ್ ಅಂತ ಹೇಳಿದೆ KCETಯಲ್ಲಿ, ಅಂದರೆ ನಾನು ನಿಮಗೆ ಝೂಯಾಲಜಿಯನ್ನು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ವೆರಿ ಫಸ್ಟ್ ಲೆಕ್ಚರ್ ಆಫ್ ಯೋರ್ ಕ್ಲಾಸ್ 11 ಝೂಯಾಲಜಿ, ದಟ್ಸ್ ನಥಿಂಗ್ ಬಟ್ ಅನಿಮಲ್ ಕಿಂಗ್ಡಮ್. ತುಂಬ ಸಿಂಪಲ್ ಆಗಿರೋ ಟಾಪಿಕ್, ಹ್ಯೂಜ್ ಅಂತ ಅನ್ಸಿದ್ರು ಕೂಡ ಸಿಂಪಲ್ ಆಗಿದೆ. ಅದರಲ್ಲಿ ನಾವು ತುಂಬಾನೇ ಎಲ್ಲ ಫೈಲಗಳನ್ನು ತಿಳ್ಕೊಳ್ತೀವಿ. ದೇರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್, ದಟ್ಸ್ ಇಟ್. ಇನ್ನೇನು ಇರಲ್ಲ. ಎಲ್ಲ ಫೈಲಮ್ಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಮತ್ತು ಎಕ್ಸಾಂಪಲ್ಸ್ಗಳನ್ನ ತಿಳ್ಕೊಂಡ್ರೆ ಆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ವೆರಿ ಫಸ್ಟ್ ಲೆಕ್ಚರ್ ಅನಿಮಲ್ ಕಿಂಗ್ಡಮ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು. ಅಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂ ಗೋಲ್ಸ್. ಇಲ್ಲಿದೆ ಕೆಲವು ದ ಟಾಪಿಕ್ಸ್ ಟು ಬಿ ಕವರ್ಡ್. ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ಯಾವ ಬೇಸಿಸ್ ಮೇಲೆ ನಾವು ಮಾಡ್ತೀವಿ? ಟ್ಯಾಕ್ಸಾನಮಿ ಅಂತ ವರ್ಡ್ ಅನ್ನ ಕೇಳಿರ್ತೀರಾ ನೀವು, right? It's a branch of biology which deals with the study of classification of living organisms anta helbittu. So there, on what basis you are classifying them? How do you call them as invertebrates and vertebrates? How do you call them as amphibians and reptiles? So ಸುಮ್ಮನೆ ಹೆಸರಿಡೋದಕ್ಕಾಗಲ್ಲ. ಅದಕ್ಕೊಂದು ಮೀನಿಂಗ್ ಇರಬೇಕು, ಅದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರಬೇಕು, ಡಿಫರೆನ್ಸಸ್ ಇರಬೇಕು, ಸಿಮಿಲಾರಿಟೀಸ್ ಇರಬೇಕು. ಸೊ ಹಾಗಾಗಿ ಆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಯಾವುದು ಅಂತ ತಿಳ್ಕೊಳ್ಳೋಣ. ಒಂದು ಕ್ವಶನ್ ಯಾವ ಟಾಪಿಕ್ ಇಂದ ಬೇಕಾದರೂ ಕೂಡ ಅರೈಸ್ ಆಗ್ಬೋದು ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ನಾನ್ ಕಾರ್ಡೇಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇರೋದು ಆ ಎಂಟೈರ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ನಾನ್ ಕಾರ್ಡೇಟ್ಸ್ ಇನ್ವರ್ಟಿಬ್ರೇಟ್ಸ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಅದರ ಜೊತೆಗೆ ಫೈಲಮ್ ಪೋರಿಫೆರಾ, ವಿ ನೋ ದಟ್ ಪೋರಿಫೆರಾ ದ ವೆರಿ ಫಸ್ಟ್ ಫೈಲಮ್ ದಟ್ ಕಮ್ಸ್ ಅಂಡರ್ ಇನ್ವರ್ಟಿಬ್ರೇಟ್ಸ್. ಪ್ರೋಟೋಜೋವಾನ ಬಿಟ್ಟಾದ್ಮೇಲೆ ಕಂಪ್ಲೀಟ್ ಆಗಿ ನಾವು ಇನ್ವರ್ಟಿಬ್ರೇಟ್ಸ್ಗೆ ಅಂತ ಬಂದಾಗ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಬಂದಾಗ ಅದರಲ್ಲಿ ಪೋರಿಫೆರಾ ಬರುತ್ತೆ. ಸೊ ಈ ಎಂಟೈರ್ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಒನ್ ಪೋರಿಫೆರಾ. ಯಾಕೆ ಇವತ್ತೇ ತಿಳ್ಕೊಂತೀವಿ ಅಂತ ಹೇಳಿದ್ರೆ, ಯು ಕಮ್ ಟು ನೋ ದಟ್ ಹೌ ಟು ಸ್ಟಡಿ, ಹೌ ಟು ರಿಮೆಂಬರ್ ದಟ್. ಯಾಕೆಂದ್ರೆ ಇದ್ರ ಮೇಲೆನೆ ಎಲ್ಲ ಕ್ಲಾಸಸ್ಗಳು, ಎಲ್ಲ ಫೈಲಾಗಳು ಡಿಪೆಂಡ್ ಆಗಿರುತ್ತೆ. ಅಂದರೆ ಯಾವ ಥರ ನೆನ್ಪಿಟ್ಕೊಬೇಕು ಅನ್ನೋದು. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ದ್ಯಾಟ್ಸ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಕ್ಲಾಸ್, ಓಕೆನಾ. ಆರ್ ಯು ರೆಡಿ? ಯಾವಾಗ ಕೂಡ ಕ್ಲಾಸನ್ನು ಕೇಳುವಾಗ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಕ್ಲಾಸ್ ನೋಟ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ವೈ ಯು ಆರ್ ಲಿಸ್ನಿಂಗ್ ದಿಸ್ ಕ್ಲಾಸ್, ಜಸ್ಟ್ ರೈಟ್ ವಾಟ್ ಎವರ್ ಯು ಆರ್ ಲಿಸ್ನಿಂಗ್. ಏನು ಕೇಳ್ತಿದ್ದೀರ ಅದನ್ನ ಒಂದು ಕಡೆ ಬರೀರಿ, ಓಕೆನಾ. ಹೈಲೈಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ದ ವೆರಿ ಫಸ್ಟ್ ಟಾಪಿಕ್ ಈಸ್ ಹಿಯರ್, ದ್ಯಾಟ್ಸ್ ಕಾಲ್ಡ್ ಅನಿಮಲ್ ಕಿಂಗ್ಡಮ್. ಓಕೆ, ಯು ನೋ ದಟ್. ಏನಾಗಿದ್ರೆ ಅನಿಮಲ್ ಕಿಂಗ್ಡಮ್ ಅಂತ ಹೇಳಿದ್ರೆ, ಕಿಂಗ್ಡಮ್ ಅನಿಮೇಲಿಯಾ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಇನ್ ಟು 5 ಡಿಫರೆಂಟ್ ಕಿಂಗ್ಡಮ್. ಯಾವ್ಯಾವ್ದಿರುತ್ತೆ? ಯು ನೋ ದಟ್ ಈಸ್ ಕಾಲ್ಡ್ ಮೊನೆರಾ, ಪೊರಿಫೆರಾ, ಮೊನೆರಾ ಆದ್ಮೇಲೆ ಪ್ರೊಟಿಸ್ಟಾ ಬರುತ್ತೆ. ಪ್ರೊಟಿಸ್ಟಾ ಆದ್ಮೇಲೆ ಫಂಗೈ ಆರ್ ಮೈಕೋಟಾ. ದೆನ್ ಯು ಕಮ್ ಟು ಪ್ಲಾಂಟ್ ಅಂಡ್ ಅನಿಮೇಲಿಯಾ. ಪ್ಲಾಂಟ್ ಅನಿಮೇಲಿಯಾವನ್ನ ತುಂಬಾ ಹಿಂದೆ 18th century 70s ಅಂತ ಹೇಳ್ತೀವಿ, ಅಥವಾ 17th century 18th century ಕಾರ್ಲ್ ಲಿನೇಸ್ ಅವರು ಕ್ಲಾಸಿಫಿಕೇಶನ್ ಮಾಡಿರೋದು. ಸೊ ಅಲ್ಲಿ ತಿಳ್ಕೊಳ್ತೀವಿ ಅನಿಮಲ್ಸ್ಗಳು ಅಂತ ಹೇಳಿದ್ರೆ ಏನು. ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಲ್ಟಿಸೆಲ್ಯುಲಾರ್, ಯೂಕ್ಯಾರಿಯೋಟಿಕ್, ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ಲಿ ಅಲ್ಲಿ ಹೆಟಿರೋಟ್ರೋಫಿಕ್ ಆಗಿರಬೇಕು. ಪ್ಲಾಂಟ್ಸ್ಗೂ ಅನಿಮಲ್ಸ್ಗೂ ತುಂಬಾ ಡಿಫರೆಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, plants are autotrophic in nature. Even though they are multicellular, eukaryotic, they are autotrophic in nature. But animals ಗಳಿಗೆ ಬಂದಾಗ they are purely heterotrophs. So, kingdom Animalia dalli we are observing few characteristic features. These are called multicellular. These are called multicellular. Unicellular organisms ಗಳಿರುತ್ತಲ್ಲ, ಅದೆಲ್ಲ ಎಲ್ಲಿ ಬರುತ್ತೆ? They comes under Monera and also Protista. ಅಲ್ಲಿ ನಾವು ನೋಡ್ತೀವಿ ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಅಂತ.
ಸೊ ಇಲ್ಲಿ all these organisms which comes under kingdom Animalia, they are multicellular, eukaryotic. Look at this word, eukaryotic anta ಹೇಳಿದ್ರೆ they have a definite nucleus where the genetic materials are enveloped or covered by the nuclear membrane. And heterotrophic organisms, heterotrophic organisms, heterotrophic anta ಹೇಳಿದ್ರೆ they depends on other organisms for their food. ಈಗ ಪ್ಲಾಂಟ್ಸ್ಗಳಾದರೆ ಆಟೋಟ್ರೋಫ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಆನ್ ಎಬಿಲಿಟಿ ಟು ಮೇಕ್ ದೇರ್ ಓನ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬೈ ಯುಟಿಲೈಸಿಂಗ್ ದ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಹೌದಾ? ಸೊ ಹಾಗಾಗಿ ಇಲ್ಲಿ ಮಲ್ಟಿ ಸೆಲ್ಯುಲಾರ್ ಅಂತ ಹೇಳ್ತಾ ಇದ್ದೀವಿ. ಮೋರ್ ದ್ಯಾನ್ ಒನ್ ಸೆಲ್, ಯು ಕ್ಯಾನ್ ಸೇ ಮೋರ್ ದ್ಯಾನ್ ಒನ್ ಸೆಲ್, ಒಂದಕ್ಕಿಂತ ಜಾಸ್ತಿ ಸೆಲ್ಗಳಿರುತ್ತೆ. ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಆರ್ ದೇರ್. And when it comes to eukaryotic, they have a true nucleus. ಟ್ರೂ ನ್ಯೂಕ್ಲಿಯಸ್ ಇರುತ್ತೆ. ಅಂದರೆ ಟ್ರೂ ಅಂದರೆ ಯಾವ ಥರ? ಸೊ ವೇರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಕವರ್ಡ್ ಬೈ ಆರ್ ಬೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಓಕೆನಾ? ದಟ್ ಕವರ್ಸ್ ದಾಟ್. ಅದೇ ನಾವು ಪ್ರೊಕ್ಯಾರಿಯೋಟ್ ಅಂತ ಬಂದಾಗ ನೇಕೆಡ್ ಜೆನೆಟಿಕ್ ಮೆಟೀರಿಯಲ್. ಸೊ ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ ಅಮೀಬಾದಲ್ಲಿ. ಸಾರಿ, ಅಮೀಬಾ ಅಲ್ಲ, ಯಾವುದು ಬ್ಯಾಕ್ಟೀರಿಯಾಗಳಲ್ಲಿ ಸೋಲ್ ಮೆಂಬರ್ ಆಫ್ ಕಿಂಗ್ಡಮ್ ಮೊನೆರಾ ಅಂತ ಹೇಳ್ಬೋದು. ಸೊ ಹಾಗಾಗಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ನ್ಯೂಕ್ಲಿಯೋಲಸ್. ಓಕೆ. ಸೊ ನೆಕ್ಸ್ಟು ಹೆಟ್ರೋಟ್ರೋಫ್ ಅಂತ ಬಂದಾಗ ದೇ ಕಾಂಟ್ ಮೇಕ್ ದೇರ್ ಓನ್ ಫುಡ್, ದೇ ಕಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್. ಅದಕ್ಕೆ ನಾವು ನಾನ್ ಕ್ಲೋರೋಫಿಲ್ ಅಂತ ಹೇಳ್ಬೋದು. ನಾನ್ ಕ್ಲೋರೋಫಿಲ್ ಬಿಯರಿಂಗ್, ನಾನ್ ಕ್ಲೋರೋಫಿಲ್ ಬಿಯರಿಂಗ್. ಕ್ಲೋರೋಫಿಲ್, ಇಟ್ಸ್ ಅ ಪಿಗ್ಮೆಂಟ್ present in plants. They have an ability to make the food by trapping the sunlight with the help of chlorophyll. ಸೊ ಹಾಗಾಗಿ ಅನಿಮಲ್ ಕಿಂಗ್ಡಮ್ ಅನ್ನ ತಿಳ್ಕೊಳ್ತಾ ಇದೀವಿ. ಈ ಅನಿಮಲ್ ಕಿಂಗ್ಡಮ್ ಅಲ್ಲಿ ನಾವು ಫಸ್ಟ್ ತಿಳ್ಕೊಳ್ಳೋದು ಕಾರ್ಡೇಟ್ಸ್ ಬಗ್ಗೆ. ಹೌದಾ? ಅಲ್ಲಿ ಕ್ಲಾಸಿಫಿಕೇಶನ್ ಇದೆ, ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್ ಅಂತ. ಅಂಡ್ ವಾಟ್ ಬೇಸಿಸ್ ವಿ ಆರ್ ಕ್ಲಾಸಿಫೈಯಿಂಗ್ ಆಲ್ ದೀಸ್ ಆರ್ಗ್ಯಾನಿಸಮ್ಸ್? ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ? ಎಸ್, ವಿ ಆರ್ ಕ್ಲಾಸಿಫೈಯಿಂಗ್ ದ ಕಿಂಗ್ಡಮ್ ಅನಿಮೇಲಿಯಾ. ಕಿಂಗ್ಡಮ್ ಅನಿಮೇಲಿಯಾವನ್ನ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಇಂಟು ನಾನ್ ಕಾರ್ಡೇಟ್ಸ್ ಅಂಡ್ ಕಾರ್ಡೇಟ್ಸ್. ಸೊ ಕಾಮನ್ ಆಗಿ ನಾವು ಕೆಲವು ಸಲ ಹೇಳಿರ್ತೀವಿ, ಅಂದ್ರೆ ಇನ್ವರ್ಟಿಬ್ರೇಟ್ಸ್ ಮತ್ತೆ ವರ್ಟಿಬ್ರೇಟ್ಸ್ ಅಂತ. ಯಾಕೆ ಅದನ್ನ ತುಂಬಾನೇ ಸೂಟಬಲ್ ಅಂತ ಹೇಳಲ್ಲ ಅಂದ್ರೆ, ವರ್ಟಿಬ್ರೇಟ್ಸ್ ದಟ್ ಕಮ್ಸ್ ಅಂಡರ್ ಕಾರ್ಡೇಟಾ, ಕಾರ್ಡೇಟಾದಲ್ಲಿ ಒಂದು ಆಗಿರುತ್ತೆ ಅಷ್ಟೇನೆ. ಅದೇ ತರ ವರ್ಟಿಬ್ರೇಟ್ಸ್ ತರನೇ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಯೂರೋ ಕಾರ್ಡೇಟಾ, ಸಿಫೆಲೋ ಕಾರ್ಡೇಟಾ, ದೋಸ್ ಆರ್ ಕಾಲ್ಡ್ ಸಬ್ಫೈಲಮ್. ಹಾಗಾಗಿ ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್. And this name is completely based on the presence of notochord, a solid supporting structure present on the dorsal side of your body. Notochord ಇದೆಯಾ ಇಲ್ವೋ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫೈ ಆಗುತ್ತೆ. ಅದ್ರ ಜೊತೆಗೆ ಸಿ ದಿಸ್ ಪರ್ಟಿಕ್ಯುಲರ್ ವರ್ಡ್ ಏನಿದೆ, ಈ ವರ್ಡ್ ಯಾವುದಿದು? ನಾನ್ ಕಾರ್ಡೇಟ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ನಾನ್ ಕಾರ್ಡೇಟ್ಸ್ಗಳಲ್ಲೇ ನಾವು ತುಂಬಾ ಫೈಲಮ್ಗಳನ್ನ ನೋಡ್ತೀವಿ. ದೇರ್ ಆರ್ ಮೆನಿ ಫೈಲಾ that comes under non-chordata. See, there are many phyla. Okay, phyla plural ಆಗಿರುತ್ತೆ, ಅದು ಫೈಲಮ್ ಅಂತ ಬಂದಾಗ ಅದು ಸಿಂಗುಲರ್ ಆಗಿರುತ್ತೆ. Again, on what basis we are classifying those phyla? ಹೇಗೆ ಕ್ಲಾಸಿಫೈ ಮಾಡ್ತಾ ಇದ್ದೀರಾ? You are calling, most of them are, for example, non-chordates. So all ಅಂದ್ರೆ ಎಲ್ಲ ನಾನ್ ಕಾರ್ಡೇಟ್ಸ್ಗಳು ಕೂಡ ಒಂದೇ ಆಗಿರಲ್ಲ. ಅದರಲ್ಲೂ ಕೂಡ ಕೆಲವು ಫೈಲಾಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಪೋರಿಫೆರಾ ಅಂತ ಹೇಳ್ತೀವಿ, ಪೋರಿಫೆರಾ. ಇನ್ನು ಕೆಲವು ಸೀಲೆಂಟರೇಟಾ, ಇನ್ನು ಕೆಲವು ಟೀನೋಫೋರಾ. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಲೇಟರ್. ಓಕೆ, ಇದೆಲ್ಲ ಹೇಳ್ತಾ ಇದೀವಿ. ಸರ್, ಆನ್ ವಾಟ್ ಬೇಸಿಸ್ ಯು ಆರ್ ಕ್ಲಾಸಿಫೈಯಿಂಗ್ ದೆಮ್? ಯಾವ ಬೇಸಿಸ್ ಮೇಲೆ ಇದನ್ನೆಲ್ಲ ಕ್ಲಾಸಿಫೈ ಮಾಡ್ತಾ ಇದ್ದೀರಾ? ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾ. ಓಕೆ, ಅದು ಕೆಲವು ಕ್ರೈಟೀರಿಯಾ ಇರಬೇಕು, ಕೆಲವು ಗೈಡ್ ಲೈನ್ಸ್ ಅಥವಾ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಲ್ಲ, ಅದು ಯಾವುದು? ಸೊ ದೇ ಆರ್ ಕಾಮನ್ಲಿ ಕಾಲ್ಡ್. ಎಕ್ಸಾಂಪಲ್ ಹೇಳೋದಾದ್ರೆ ಬಾಡಿ ಲೇಯರ್ಸ್ ಅಂದ್ರೆ ಎಂಬ್ರಿಯಾನಿಕ್ ಲೇಯರ್ಸ್ ಯಾವ ತರ ಇದೆ, ನಂಬರ್ ಆಫ್ ಎಂಬ್ರಿಯಾನಿಕ್ ಲೇಯರ್ಸ್ 2 ಇದೆಯಾ 3 ಇದೆಯಾ? 2 ಇದ್ರೆ ಡಿಪ್ಲೋಬ್ಲಾಸ್ಟಿಕ್, 3 ಇದ್ರೆ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಅದೇ ತರ ಬಾಡಿ ಕ್ಯಾವಿಟಿ ಅಂದ್ರೆ ಸೀಲೋಮ್ ಯಾವ ತರ ಇದೆ? ಸೀಲೋಮ್ ಅಂತ ಹೇಳಿದ್ರೆ ಬಾಡಿ ಕ್ಯಾವಿಟಿ. ಸೊ ನಮ್ಮ ಬಾಡಿಯಲ್ಲಿ ಇರುತ್ತೆ, ಅಂದ್ರೆ ಒಳಭಾಗದಲ್ಲಿ ಗಟ್ಟಿ ಇರುತ್ತಲ್ಲ ಆ ಜಾಗದಲ್ಲಿ. ಸೊ ವೆದರ್ ದ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್ ಆರ್ ಆಬ್ಸೆಂಟ್. ಓಕೆ, ಅದು ಪ್ರೆಸೆಂಟ್ ಇದ್ರೆ ಯು ಸಿಲೋಮೇಟ್ ಅಂತ ಹೇಳ್ತೀವಿ, ಆಬ್ಸೆಂಟ್ ಇದ್ರೆ ಎ ಸಿಲೋಮೇಟ್ ಅಂತ ಹೇಳ್ತೀವಿ. ಇದು ಕೂಡ ಅದು ಫಾಲ್ಸ್ ಆಗಿದ್ರೆ, ಅಲ್ಲಿ ಕಂಪ್ಲೀಟ್ ಆಗಿ ಆ ಬಾಡಿ ಕ್ಯಾವಿಟಿ ಮೀಸೋಡಮ್ ಇಂದ ಕವರ್ ಆಗಿಲ್ಲ, ಲೈನ್ ಆಗಿಲ್ಲ ಅಂತ ಹೇಳಿದ್ರೆ ಸೂಡೋಸಿಲೋಮ್ ಅಂತ ಹೇಳ್ತೀವಿ. ಈ ತರ ಬಾಡಿ ಕ್ಯಾವಿಟಿ ಮೇಲೆ ಕ್ಲಾಸಿಫೈ ಮಾಡ್ತೀವಿ.
And also we are classifying them based on symmetry. ಬಾಡಿ ಸಿಮಿಟ್ರಿ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಬಾಡಿ ಎಕ್ಸಾಕ್ಟ್ ಆಗಿ 2 ಐಡೆಂಟಿಕಲ್ ಪಾರ್ಟ್ಸ್ ಆಗಿ ಹ್ಯಾವ್ಸ್ ಆಗಿ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆಯಾ ಅಥವಾ ಡಿವೈಡ್ ಆಗ್ತಾ ಇಲ್ವಾ? ಆರ್ ವಿ ಏಬಲ್ ಟು ಕಟ್ ದ ಬಾಡಿ ಇಂಟು 2 ಐಡೆಂಟಿಕಲ್ ಹ್ಯಾವ್ಸ್ ಅಟ್ ಎನಿ ಪ್ಲೇನ್? ಯಾವ ಕಡೆಯಿಂದ ಕಟ್ ಮಾಡಿದ್ರು 2 ಐಡೆಂಟಿಕಲ್ ಹ್ಯಾವ್ಸ್ಗಳು ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಮೇಲೆ ಹೇಳ್ತೀವಿ. ಓಕೆನಾ? ಅದು ಬಾಡಿ ಸಿಮಿಟ್ರಿ ಆಗುತ್ತೆ. ನೆಕ್ಸ್ಟ್ ಸೆಗ್ಮೆಂಟೇಷನ್. ಸೆಗ್ಮೆಂಟೇಷನ್ ಅಂತ ಬಂದಾಗ ವೆದರ್ ದ ಬಾಡಿ ಆ್ಯಂಡ್ ಎನಿ ಆಫ್ ದ ಆರ್ಗನ್, ಕೆಲವು ಆರ್ಗನ್ಸ್ಗಳು ಅಥವಾ ಎಂಟೈರ್ ಬಾಡಿ ಎಕ್ಸ್ಟರ್ನಲಿ ಮತ್ತೆ ಇಂಟರ್ನಲಿ ಡಿವೈಡ್ ಆಗಿದೆಯಾ, ಸೆಗ್ಮೆಂಟ್ಸ್ಗಳು ಇದೆಯಾ ಅನ್ನೋದನ್ನ ನೋಡ್ತೀವಿ. ಆ್ಯಂಡ್ ಅಗೇನ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. ನೋಟೋಕಾರ್ಡ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂದ್ರೆ ವೆದರ್ ದ ಬಾಡಿ ಇಸ್ ಮೇಡ್ ಆಫ್ ಓಕೆ ಓನ್ಲಿ ಸೆಲ್ಸ್ ಆರ್ ಓನ್ಲಿ ಟಿಶ್ಯೂಸ್ ಆರ್ ದ ಆರ್ಗನ್ಸ್, ಆರ್ಗನ್ ಸಿಸ್ಟಮ್ ಯಾವುದರಿಂದ ಆಗಿದೆ, ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆಯಾ ಅನ್ನೋದ್ರ ಮೇಲೆ. ಹಾಗಾಗಿ ಈ ತರ ತುಂಬಾ ಕ್ರೈಟೀರಿಯಾಗಳಿದೆ. ಹ್ಯಾವ್ ರಿಟರ್ನ್ ಫ್ಯೂ ಆಫ್ ದೆಮ್ ಹಿಯರ್. ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ಬೇಕು ಇವಾಗ. ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಪೀಟ್ ದಿಸ್ ಎಂಟೈರ್ ಸ್ಲೈಡ್. ಓಕೆ, ಸೊ ವಾಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹಿಯರ್, ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. On what basis we are classifying all the organisms? Animal kingdom. Okay, we classified them into non-chordates and chordates, especially based on the presence and absence of notochord, the solid supporting structure present on your dorsal side of a body irutte. Next, ಅದರಲ್ಲಿ ಕೂಡ ನಾವು ನಾನ್ ಕಾರ್ಡೆಟ್ಸ್ಗಳನ್ನ ಕಾರ್ಡೆಟ್ಸ್ಗಳನ್ನ ಮತ್ತೆ ಡಿವೈಡ್ ಮಾಡ್ತೀವಿ. ಓಕೆ, ಯಾವ ಬೇಸಿಸ್ ಮೇಲೆ? ಆನ್ ದ ಬೇಸಿಸ್ ಆಫ್ these criteria: levels of organization, whether the body is made of cells, aggregation of cells, tissues, organs or organ system ಯಾವುದರಿಂದ ಆಗಿದೆ ಅದನ್ನೇ ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತೆಲ್ಲ ಹೇಳ್ತೀವಿ. ಅದೇ ತರ ಬಾಡಿ ಲೇಯರ್ಸ್, ಎಂಬ್ರಿಯಾನಿಕ್ ಲೇಯರ್ಸ್, ವೆದರ್ ದೇರ್ ಬಾಡಿ ಇಸ್ ಮೇಡ್ ಆಫ್ 2 layers ಆಫ್ ಜರ್ಮ್ ಸೆಲ್ಸ್ ಆರ್ 3 layers ಆಫ್ ಜರ್ಮ್ ಸೆಲ್ಸ್, ಯಾವ ತರ ಆಗಿರುತ್ತೆ ಅಂತ. ಬಾಡಿ ಕ್ಯಾವಿಟಿ ಇದೆಯಾ ಇಲ್ವಾ, ಇದ್ರೂ ಅದು ಟ್ರೂ ಆಗಿದೆಯಾ ಇಲ್ಲ ಫಾಲ್ಸ್ ಆಗಿದೆಯಾ. ಸಿಮಿಟ್ರಿ, 2 ಐಡೆಂಟಿಕಲ್ ಹ್ಯಾವ್ಸ್ ಆಗಿರುತ್ತಾ ಒನ್ ಪ್ಲೇನ್ ಅಲ್ಲಿ, ಅಥವಾ ಒಂದೇ ಪ್ಲೇನ್ ನಲ್ಲಿ ನೀವು ಅಂದ್ರೆ ಡಿಫರೆಂಟ್ ಪ್ಲೇನ್ಗಳಲ್ಲಿ 2 ಐಡೆಂಟಿಕಲ್ ಹ್ಯಾವ್ಸ್ಗಳು ಸಿಗುತ್ತೆ. ಹ್ಯಾವ್ಸ್ ಅಂತ ಹೇಳಿದ್ರೆ ಭಾಗಗಳು ಸಿಗುತ್ತಾ. ನೆಕ್ಸ್ಟ್ ಸೆಗ್ಮೆಂಟೇಷನ್, ನೋಟೋಕಾರ್ಡ್, ಈ ತರ ಎಲ್ಲ ಇದೆ. ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ರೈಟ್ ನೌ. ಓಕೆನಾ? ಸೊ ಆರ್ ಯು ರೆಡಿ ಫಾರ್ ಇಟ್? ಎಸ್. ದ ವೆರಿ ಫಸ್ಟ್ ಒನ್ ಈಸ್ ಹಿಯರ್, ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ದ ವೆರಿ ಫಸ್ಟ್ ಒನ್ is called levels of organization. ಏನು ಇಂಡಿಕೇಟ್ ಮಾಡುತ್ತೆ? ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ಅಷ್ಟೇ ನಾನು. ಅವರ್ ಬಾಡಿ ಇಸ್ ಮೇಡ್ ಆಫ್ ನಂಬರ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್. ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಸೆಲ್, ದ ಫಂಡಮೆಂಟಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಅವರ್ ಬಾಡಿ. ಡೈರೆಕ್ಟ್ ಆಗಿ ಫಂಡಮೆಂಟಲ್ ಯೂನಿಟ್ ಅಂತ ಹೇಳ್ಬೋದು, ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಬಾಡಿ ಅಂತಾನು ಕೂಡ ಹೇಳ್ಬೋದು. ಓಕೆನಾ? ಫ್ಯೂ ಆರ್ಗ್ಯಾನಿಸಮ್ಸ್ ಲೈಕ್ ಪೋರಿಫೆರಾ, ಕೆಲವು ಆರ್ಗ್ಯಾನಿಸಮ್ಸ್ಗಳು ಇರುತ್ತೆ ಪೋರಿಫೆರಾ. Their body is made of aggregation of cells and their body is not much organized. ತುಂಬ ಆರ್ಗನೈಸ್ ಆಗಿರೋದಿಲ್ಲ. ಅದರಲ್ಲಿ ಯಾವುದೇ ತರ ಟಿಶ್ಯೂಗಳು, ಆರ್ಗನ್ಸ್ಗಳು ಇರೋದಿಲ್ಲ. ಓನ್ಲಿ ದ ಅಗ್ರಿಗೇಷನ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್. ಅವುಗಳಿಗೆ ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಲುಕಟಿಯ ನಮ್ಮ ಬಾಡಿಯಲ್ಲಿ ಈಗ ನಾವು ಒಂದು ಆರ್ಗ್ಯಾನಿಸಮ್, ಓಕೆ, ಒಂದು ಜೀವಿ ಅಂತ ಹೇಳ್ತಾ ಇದ್ದೀವಿ. ಅವರ್ ಬಾಡಿ ಇಸ್ ಮೇಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ ಸಿಸ್ಟಮ್ಸ್. ಲುಕಟಿಯ ಮೆನಿ ಆರ್ಗನ್ ಸಿಸ್ಟಮ್ಸ್, ಓಕೆ, which are performing different functions that constitute and becomes an organism. ಒಂದು ಆರ್ಗ್ಯಾನಿಸಮ್ ಆಗುತ್ತೆ. Likewise, many organs which are performing the similar function, ಒಂದೇ ಫಂಕ್ಷನ್ ಮಾಡುತ್ತೆ. ಎಕ್ಸಾಂಪಲ್, ಈಗ ಸ್ಟಮಕ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ. ಓಕೆನಾ? ಸ್ಟಮಕ್, ಈಸೋಫೆಗಸ್, ಮೌತ್, ಅದೇ ತರ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್, ಎಲ್ಲ ಡಿಫರೆಂಟ್ ಆರ್ಗನ್ಸ್ಗಳು, ಬಟ್ ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್ ಕಾಲ್ಡ್ ಡೈಜೆಷನ್. See there, different organs which are performing the same function that constitutes to become an organ system. Likewise, tissues anta helidre, these are the group of cells which are having a common origin, similar in their structure and function. ಒಂದೇ ತರ ಇರುತ್ತೆ, ಒಂದೇ ತರ ಫಂಕ್ಷನ್ ಮಾಡುತ್ತೆ. ಇದಕ್ಕೆ ನಾವು ಗ್ರೂಪ್ ಆಫ್ ಸೆಲ್ಸ್ ಗಳು ಇರುತ್ತಲ್ಲ, ಅವುಗಳಿಗೆ ನಾವು ಟಿಶ್ಯೂ ಅಂತ ಹೇಳ್ತೀವಿ. ಸೊ that group of tissue which are performing the same function that becomes an organ. ಈಗ ಈ ಸ್ಟಮಕ್ ಅಲ್ಲಿ ಟಿಶ್ಯೂಗಳಿರುತ್ತೆ. ಆ ಟಿಶ್ಯೂ ಎಲ್ಲ ಕೂಡ ಒಂದೇ ಫಂಕ್ಷನ್ ಮಾಡುತ್ತೆ, ಒಂದೇ ಆರಿಜಿನ್ ಆಗಿರುತ್ತೆ. ಅದೇ ಥರ ಅವುಗಳು ಸ್ಟ್ರಕ್ಚರ್ ಕೂಡ ಒಂದೇ ಥರ ಇರುತ್ತೆ. ಹಾಗಾಗಿ ಆ ಥರ ಟಿಶ್ಯೂಗಳಿಂದ ಆರ್ಗನ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಆರ್, ಅವಾಗಲೇ ಹೇಳಿದೆ ಟಿಶ್ಯೂ ಹೆಂಗ್ ಫಾರ್ಮೇಷನ್ ಆಯಿತು ಅಂತ ಹೇಳಿಬಿಟ್ಟು.
ಸೊ ಹಾಗಾಗಿ ಗ್ರೂಪ್ ಆಫ್ ಸೆಲ್ಸ್ಗಳು ಟಿಶ್ಯೂ ಆಗುತ್ತೆ. ಇನ್ನು ಸೆಲ್ ಅಂತ ಬಂದಾಗ ದಿಸ್ ಈಸ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್. ದಿಸ್ ಈಸ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆನಾ? ಸೊ ನಾನು ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವಾಗ? ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಕಮ್ಸ್ ಅಂಡರ್ ಕಿಂಗ್ಡಮ್ ಅನಿಮೇಲಿಯಾ, ವಿಚ್ ಕಮ್ಸ್ ಅಂಡರ್ ನಾನ್ ಕಾರ್ಡೇಟಾ. ನಾನ್ ಕಾರ್ಡೇಟಾದಲ್ಲಿ ಬರೋದು ಫ್ಯೂ ಆಫ್ ದೇರ್ ಬಾಡಿ ಇಸ್ ಮೇಡ್ ಆಫ್ ಓನ್ಲಿ ಸೆಲ್ಸ್ ಆರ್ ಅಗ್ರಿಗೇಷನ್ ಆಫ್ ಸೆಲ್ಸ್. ಟಿಶ್ಯೂ ಅಂತ ಹೇಳಬಾರ್ದು, ಸೆಲ್ಸ್ ಇಂದ ಆಗಿರುತ್ತೆ. ಸಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಮೇಡ್ ಆಫ್ ಓನ್ಲಿ ಸೆಲ್ಸ್, ಸೆಲ್ಸ್ಗಳಿಂದ ಆಗಿದ್ರೆ ಅವುಗಳ ಆರ್ಗನೈಸೇಷನ್ಗೆ ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಓಕೆನಾ? ಐ ಆಮ್ ರೈಟಿಂಗ್ ಹಿಯರ್, ಇಫ್ ದೇರ್ ಬಾಡಿ ಇಸ್ ಮೇಡ್ ಆಫ್ ಸೆಲ್ಸ್ and then we are going to call them as cellular level of organization. Cellular level of organization. Organization. And second one, few living organisms whose body is made of tissues. ಅವುಗಳ ಬಾಡಿ ಇವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ, ಅಡ್ವಾನ್ಸ್ಡ್ ಆಗಿರುತ್ತೆ. and those are called, their body is made of tissue. ಹಾಗಾಗಿ ಅವುಗಳೇನನ್ನ ಇಂಡಿಕೇಟ್ ಮಾಡುತ್ತೆ? ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. So few organisms like 𝐒𝐿𝐀𝐍𝐍𝐀 and 𝐻𝐿. I will give examples later. So their body is made of tissues, hence we used to call it as a tissue level of organization. Tissue level of organization anta helona. Tissue level of organization. And when it comes to platyhelminthes, 𝐒𝐿𝐀𝐍𝐍𝐀, there you can observe organs are completely developed. ಆರ್ಗನ್ಸ್ ಡೆವಲಪ್ ಆಗಿರುತ್ತೆ. ಆರ್ಗನ್ ಸಿಸ್ಟಮ್ಸ್ ಆರ್ ಪುವರ್ಲಿ ಡೆವಲಪ್ಡ್. ಯಾಕೆಂದ್ರೆ ಮೋಸ್ಟ್ ಆಫ್ ದ ಪ್ಲಾಟಿಹೆಲ್ಮಿಂಥಸ್ ಅಂಡ್ 𝐒𝐿𝐾𝐈𝐀s ಆರ್ ಎಂಡೋಪ್ಯಾರಾಸೈಟ್ಸ್. ಇಫ್ ದೇ ಆರ್ ಪ್ಯಾರಾಸೈಟ್ಸ್, ದೇ ಆರ್ ಕನ್ಸ್ಯೂಮಿಂಗ್ ದ ಫುಡ್ ಫ್ರಮ್ ದೇರ್ ಹೋಸ್ಟ್. ದೇ ಡೋಂಟ್ ವಾಂಟ್ ಟು ಡೆವಲಪ್ ದ ಕಂಪ್ಲೀಟ್ ಸಿಸ್ಟಮ್. ಹಾಗಾಗಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಆರ್ಗನ್ ಸಿಸ್ಟಮ್ಸ್ ಆರ್ ಪುವರ್ಲಿ ಡೆವಲಪ್ಡ್. ತುಂಬಾನೇ ಪುವರ್ ಆಗಿ ಡೆವಲಪ್ ಆಗಿರುತ್ತೆ, ಬಟ್ ಆರ್ಗನ್ಸ್ ಆರ್ ವೆರಿ ವೆಲ್ ಡೆವಲಪ್ಡ್. ಸೊ ಹಾಗಾಗಿ ಅವುಗಳಿಗೆ ನಾವು ಆರ್ಗನ್ಸ್ಗಳಿಂದ ಹಾಗಿದ್ರೆ, ಅದೇ ತರ ಕೆಲವುಗಳಲ್ಲಿ ಆರ್ಗನ್ ಸಿಸ್ಟಮ್ಗಳು ತುಂಬಾನೇ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ. ಎಕ್ಸಾಂಪಲ್ ಲೇಟರ್ ಎನೆಲಿಡಾದಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿರ್ತೀರಾ. ಮಾರ್ಫಾಲಜಿ ಅಂಡ್ ಅನಾಟಮಿ ಆಫ್ ಫೆರೆಟಿಮಾ ಲ್ಯೂಮ್ರಿಕಸ್. ಲೈಕ್ ವಾಸ್ ವೆನ್ ಇಟ್ ಕಮ್ಸ್ ಟು ಫೆರೆಟಿಮಾ ಆದ್ಮೇಲೆ ಕಾಕ್ರೋಚ್ ಅಮೆರಿಕಾನ ಅಂತ ಏನು ಹೇಳ್ತೀವಿ, ಪೆರಿಪ್ಲಾನೆಟ್ ಅಮೆರಿಕಾನ. ಅಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಫ್ರಾಗ್, ರಾನಾ ಹೆಕ್ಸಾಡ್ಯಾಕ್ಟೈಲ. ಇವೆಲ್ಲವೂ ಕೂಡ ಹೆಕ್ಸಾಡ್ಯಾಕ್ಟೈಲ, ಟೈಗ್ರಿಸ್ ಅಂತ ಹೇಳ್ತೀವಿ. ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಆರ್ಗನ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಎನೆಲಿಡಾ ಅನ್ವರ್ಡ್ಸ್, ಎನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ, ಹೆಮಿಕಾರ್ಡೇಟಾ, ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ಜೊತೆಗೆ ಕಾರ್ಡೇಟಾ. ಇಲ್ಲೆಲ್ಲ ಆರ್ಗನ್ ಸಿಸ್ಟಮ್ ಇರೋದ್ರಿಂದ ಯು ಕ್ಯಾನ್ ಸೇ ಆರ್ಗನ್ ಆರ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಆರ್ಗನ್ ಆರ್ organ system level of organization. System level of organization. Okay, ಈಗ ನಮ್ಮನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ. ಹ್ಯೂಮನ್ ಬೀಯಿಂಗ್ಸ್, we are comes under the class phylum Chordata, subphylum Vertebrata and class Mammalia. ಈಗ ನಮ್ಮಲ್ಲಿ ಏನಾಗಿರುತ್ತೆ, our body is advanced, okay, complex. Our body is made of a number of organs, organ systems, and we are using them as, laborer ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಆಗಿ ಡಿವಿಷನ್ ಆಫ್ ಲೇಬರ್ ಅಂತ ಒಂದು ವರ್ಡ್ ಇದೆ. ಸೆಲ್ಸ್ ಗಳಿಗೆ ಅಷ್ಟೇ ಅಲ್ಲ, ಅದು ಆರ್ಗನ್ ಸಿಸ್ಟಮ್ಗಳಿಗೂ ವರ್ಕ್ ಆಗುತ್ತೆ. ಬಿಕಾಸ್ ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಡೈಜೆಸ್ಟಿವ್ ಸಿಸ್ಟಮ್, nervous system, respiratory system, skeletal system, muscular system, reproductive system. There are many. They are performing their own functions and they are keeping us as alive. ಬದುಕಿರೋ ತರ ನೋಡ್ತಾ ಇದೆ. ಹಾಗಾಗಿ based on the level of organization, we are classifying the organisms. ಈಗ ಯಾವುದನ್ನ ಕ್ಲಾಸಿಫೈ ಮಾಡ್ತೀವಿ? If their body is made of only the aggregation of cells, we can call them as cellular level of organization. ಎಕ್ಸಾಂಪಲ್ ಪೋರಿಫೆರಾ. ಇಲ್ಲಿಗೆ ಬಂದಾಗ ನೀವು ಒಂದು ಎಕ್ಸಾಂಪಲ್ ತಗೊಬಹುದು. ಪೋರಿಫೆರಾ ಅಂದ್ರೆ ಕಾಮನ್ ಆಗಿ ಸ್ಪಾಂಜಸ್ ಅಂತ ಹೇಳ್ತೀವಿ. ಇಫ್ ದೇರ್ ಬಾಡಿ ಇಸ್ ಮೇಡ್ ಆಫ್ ಟಿಶ್ಯೂಸ್, ಟಿಶ್ಯೂಗಳಿಂದ ಹಾಗಿದ್ರೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಎಕ್ಸಾಂಪಲ್ 𝐒𝐿𝐀𝐍𝐶𝐀 and 𝐻𝐿𝐃𝐃. ಯು ನೋ ದಟ್ ವೆರಿ ವೆಲ್, ಐ ಗೆಸ್. ಸೊ ಇಲ್ಲ ಅಂತ ಹೇಳಿದ್ರೆ ಇವಾಗ ಗೊತ್ತು ಮಾಡ್ಕೊಳ್ತಾ ಇದ್ದೀರಾ. ದೇ ಆರ್ ಕಾಲ್ಡ್ 𝐒𝐿𝐀𝐍𝐶𝐃 ಅಥವಾ ನಿಡೇರಿಯನ್ಸ್ ಅಂತ ಹೇಳ್ತೀವಿ. ಮತ್ತೆ ಟೀನೋಫೋರಾ ಎಕ್ಸಾಂಪಲ್ ಟೀನೋಪ್ಲಾನಾ ಮತ್ತೆ ಪ್ಲ್ಯೂರೋಬ್ರಾಕಿ ಅಂತ ಹೇಳ್ತೀವಿ ನೋಡಿ, ಅದು. ಓಕೆ, ನೆಕ್ಸ್ಟ್ ಅದರಲ್ಲಿ ಟಿಶ್ಯೂಗಳಿಂದ ಹಾಗಿರುತ್ತೆ ಬಾಡಿ.
ಇನ್ನು ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ತುಂಬ ಹೈಯರ್ ಏನಲ್ಲ, ಪ್ಲಾಟಿಯಲ್ಮಿಂಥಸ್ ಆಸ್ಕಲ್ಮಿಂಥಸ್ಗೆ ಬಂದಾಗ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇನ್ನು ಕಂಪ್ಲೀಟ್ ಆಗಿ ಅನೆಲಿಡಾ ಆನ್ವರ್ಡ್ಸ್ ಬಂದರೆ ಯು ನೋ ದಟ್ their body is complex and more advanced, made up of organ systems. Okay na? So based on the levels of organization we are classifying. That's the very first one. Now let's talk about the second criteria we are using to classify the invertebrates and vertebrates. So till now we have discussed about the very first criteria we are using to classify, that is called levels of organization. ಸೆಲ್ಯುಲಾರ್ ಲೆವೆಲ್ ಮೇಲೆ ಮತ್ತೆ ಟಿಶ್ಯೂ ಆರ್ಗನ್ ಸಿಸ್ಟಮ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಮೈ ಕ್ವಶನ್ ಈಸ್ ಅನದರ್. ಸೊ ವಾಟ್ ಇಸ್ ದ ಸೆಕೆಂಡ್ ಕ್ರೈಟೀರಿಯಾ ಯು ಆರ್ ಯೂಸಿಂಗ್ ಟು ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್? ಸೊ ದಟ್ ಈಸ್ ಕಾಲ್ಡ್ ದ ಬಾಡಿ ಸಿಮಿಟ್ರಿ. ದಿಸ್ ಇಸ್ ದ ಸೆಕೆಂಡ್ ಕ್ರೈಟೀರಿಯಾ ವಿ ಆರ್ ಯೂಸಿಂಗ್, ಬಾಡಿ ಸಿಮಿಟ್ರಿ. ಫಸ್ಟ್ ಒನ್ ಈಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಸೆಕೆಂಡ್ ಒನ್ ಈಸ್ ದ ಬಾಡಿ ಸಿಮಿಟ್ರಿ. ಸೊ ವಾಟ್ಸ್ ದಟ್ ಮೀನ್? ಏನಿರಬಹುದು ಆಗಿದ್ರೆ ಬಾಡಿ ಸಿಮಿಟ್ರಿ ನಾವು ಎರಡು ತರ ನೋಡಬಹುದು. ವಿ ಆರ್ ಏಬಲ್ ಟು ಕಟ್ the body of an organism into two ways, ಎರಡು ತರ. So ಅದರಲ್ಲಿ based on that we are classifying them as bilateral symmetry and the second one is radial symmetry ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ bilateral symmetry ಮತ್ತೆ radial symmetry ಅಂತ ಹೇಳಿದ್ರೆ ಏನು? ಸೊ ಇನ್ನೊಂದು ವರ್ಡ್ ಅನ್ನ ನಾವು ಹೇಳ್ಬಹುದು asymmetry ಅಂತ. Symmetry in the sense mirror. ಓಕೆ, ಎಕ್ಸಾಕ್ಟ್ ಆಪೋಸಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಬೈ ಅಂತ ಹೇಳಿದ್ರೆ ಟೂ ಆಗುತ್ತೆ, ಅಂದ್ರೆ ಬೈ ಲ್ಯಾಟ್ರಲ್ ಅಂತ ಹೇಳಿದ್ರೆ ಇಫ್ ಯು ಆರ್ ಏಬಲ್ ಟು ಕಟ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಇಂಟು ಟೂ ಈಕ್ವಲ್ ಹಾಲ್ಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಟ್ ಓನ್ಲಿ ಒನ್ ಪ್ಲೇನ್, ವಿ ಯೂಸ್ ಟು ಕಾಲ್ ಇಟ್ as bilateral symmetry. ಸೊ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಓಕೆ, ದಿಸ್ ಎಕ್ಸಾಂಪಲ್ ದಟ್ಸ್ ರಿಲೇಟೆಡ್ ಟು bilateral symmetry. ಸೊ ವಾಟ್ ಇಸ್ ದಿಸ್? ದಿಸ್ ಈಸ್ ಅಬೌಟ್ ದ ಕ್ರ್ಯಾಬ್. ಇಲ್ಲೊಂದು ಕ್ರ್ಯಾಬ್ ಇದೆ, ಹೌದಾ? ಸೊ ಈ ಕ್ರ್ಯಾಬ್ ಬಾಡಿಯನ್ನ ಇಫ್ ಯು ಆರ್ ಏಬಲ್ ಟು ಕಟ್ ಇಂಟು ಟೂ ಈಕ್ವಲ್ ಹಾಲ್ಸ್ ಕಟ್ ಮಾಡಿದ್ರೆ ಏನಾಗುತ್ತೆ? ಸೊ ಯು ಆರ್ ಏಬಲ್ ಟು ಗೆಟ್ ಟೂ ಐಡೆಂಟಿಕಲ್ ಹಾಲ್ಸ್. ಸಿ, ಸೊ ಅಟ್ ಓನ್ಲಿ ಒನ್ ಪ್ಲೇನ್, ಒಂದು ಪ್ಲೇನ್ ಅಲ್ಲಿ ಮಾತ್ರ ಪಾಸಿಂಗ್ ಥ್ರೂ ದ ಸೆಂಟರ್ ಇಂದ ಪಾಸ್ ಮಾಡಿದ್ರೆ ಇಫ್ ಯು ಆರ್ ಏಬಲ್ ಟು ಕಟ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಇಂಟು ಟೂ ಐಡೆಂಟಿಕಲ್ ಹಾಲ್ಸ್, ದೆನ್ ಇಟ್ ಈಸ್ ಕಾಲ್ಡ್ bilateral symmetry. I will write the definition for it. Bilateral symmetry ಅಂತ ಹೇಳಿದ್ರೆ if the body of an organism okay cut into two identical or equal halves, and remember these two words. ಎಲ್ಲಿ ನೀವು ಅದನ್ನ ಟೂ ಐಡೆಂಟಿಕಲ್ halves ಆಗಿ ಕಟ್ ಮಾಡ್ತೀರಾ? ಐಡೆಂಟಿಕಲ್ halves passing through the center. ಅದು ಪಾಸಿಂಗ್ ಥ್ರೂ ದ ಸೆಂಟರೇ ಆಗಿರಬೇಕು. ಪಾಸಿಂಗ್ ಥ್ರೂ ದ ಸೆಂಟರ್ ಅಟ್ ಓನ್ಲಿ ಒನ್ ಪ್ಲೇನ್, ಅಟ್ ಓನ್ಲಿ ಒನ್ ಪ್ಲೇನ್, ಒಂದು ಪ್ಲೇನ್ ಅಲ್ಲಿ ಮಾತ್ರ. ದೆನ್ ಇಟ್ ಈಸ್ ಕಾಲ್ಡ್ bilateral symmetry. ಸೊ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಸೊ ಯು ನೋ ಅಬೌಟ್ ದ ಪ್ಲಾಟಿಹೆಲ್ಮಿಂಥಸ್ ಅಂತ ಕೇಳಿರ್ತೀರ ನೀವು. ಓಕೆ, ಪ್ಲಾಟಿಹೆಲ್ಮಿಂಥಸ್. Have you heard about that? Haskelminthus. Okay, next examples ತಿಳ್ಕೊಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ. Haskelminthus, Annelida, Arthropoda, Mollusca, Echinodermata ಬಿಟ್ಬಿಡ್ತೀವಿ ಅಲ್ಲಿ. Okay, next chordates. ಅವೆಲ್ಲವೂ ಕೂಡ bilateral symmetrical ಆಗಿರುತ್ತೆ. So you have to focus these words. One is two identical halves, second one is passing through the center, and third one is at only one plane. That is called bilateral symmetry. So when it comes to the radial symmetry, ಏನು indicate ಮಾಡುತ್ತೆ? Here the body of an organism cut into two identical halves at any plane passing through the center. Here also we are cutting the body of an organism. Body of an organism cut into two identical halves. Identical halves ಕಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಮತ್ತೆ ಪಾಸಿಂಗ್ ಥ್ರೂ ದ ಸೆಂಟರ್, ಮತ್ತೆ ಸೆಂಟರ್ ಇಂದ ಕಟ್ ಮಾಡ್ತಾ ಇದೀವಿ. ಒಂದು ಅದು ಪಾಸಿಂಗ್ ಥ್ರೂ ದ ಸೆಂಟರ್ ಆಗಿರಬೇಕು. ಓಕೆನಾ? ಪಾಸಿಂಗ್ ಥ್ರೂ ದ ಸೆಂಟರ್ and remember this word, at any plane, ಯಾವ ಪ್ಲೇನ್ ಅಲ್ಲಿ ಬೇಕಾದ್ರೂ ಕಟ್ ಮಾಡಿ ನೀವು ಅದನ್ನ.
ನೀವು ಕಟ್ ಮಾಡಿದ್ರೆ ಎರಡು ಈಕ್ವಲ್ ಹಾಲ್ಸ್ ಆಗಬೇಕು. ಎಲ್ಲಿ ಎಕ್ಸಾಂಪಲ್ ಸಿಗುತ್ತೆ ನಿಮಗೆ? ಯು ಕ್ಯಾನ್ ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್ ಫಿನಾಮಿನನ್ ಅಂಡ್ ಕ್ಯಾರೆಕ್ಟರ್ ಇನ್ ದ ಕೇಸ್ ಆಫ್ ಸೀಲಿಂಟ್ರೇಟಾ. ಸೀಲಿಂಟ್ರೇಟಾದಲ್ಲಿ ಸಿಗುತ್ತೆ ಟೀನೋಫೋರಾ. ಟೀನೋಫೋರಾ. ಓಕೆ, ಹ್ಯಾವ್ ಯು ಹರ್ಡ್ ಅಬೌಟ್ ದ ಜೆಲ್ಲಿಫಿಶ್? ಜೆಲ್ಲಿಫಿಶ್ ಅಥವಾ ಅರೇಲಿಯಾವನ್ನು ನೋಡಿರ್ತೀರಲ್ಲ. ಸೊ ಅದು ನಾರ್ಮಲ್ ಆಗಿ ನೀವು ಆ ಬಾಡಿಯನ್ನು ಕಟ್ ಮಾಡಿದ್ರೆ ಈಕ್ವಲ್ ಹಾಲ್ಸ್ಗಳಾಗತ್ತೆ. ಪಾಸಿಂಗ್ ಥ್ರೂ ಸೆಂಟರ್ ಅಟ್ ಎನಿ ಪ್ಲೇನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ದ ಹೈಡ್ರಾ. ಓಕೆ, ಹೈಡ್ರಾವನ್ನ ಈ ತರ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ. ಓಕೆ, ಲೈಕ್ ದಿಸ್. ಅಥವಾ ನೀವು ಇನ್ನೊಂದು ಎಕ್ಸಾಂಪಲ್ ತಗೊಬಹುದು. ಈ ನೋಡಿ ಇಲ್ಲಿ ಈ ತರ ನಾನು ಕಟ್ ಮಾಡಿದ್ರೆ ಯು ವಿಲ್ ಗೆಟ್ ಅಟ್ ಲೀಸ್ಟ್ 5 ಈಕ್ವಲ್ ಹಾಲ್ಸ್ ಸಿಗುತ್ತಾ? ಸೊ ಇದಕ್ಕೆ ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ? ವಿ ಯೂಸ್ ಟು ಕಾಲ್ ಇಟ್ ಆಸ್ ರೇಡಿಯಲ್ ಸಿಮಿಟ್ರಿ. ಇನ್ನು ಕೆಲವು ಸಲ even though you are cutting the organism, their body, okay, passing through the center at any plane, if you are not able to get two identical halves, then it is called asymmetry. ಅದನ್ನ ನಾವು ಕಾಮನ್ ಆಗಿ ಸೈಕಾನ್ ಅಲ್ಲಿ ನೋಡ್ತೀವಿ, ಅಂದ್ರೆ ಪೋರಿಫೆರಾದಲ್ಲಿ ಅಸಿಮಿಟ್ರಿಯನ್ನು ನೋಡಬಹುದು. ಸೊ based on the second criteria, that is called body symmetry, we are classifying the organisms. So some of them are asymmetrical like porifera, sponges, their body never cut into two equal halves passing through the center. So bilateral symmetry and radial symmetry. Examples kuda gottirbeku: Platyhelminthes, Aschelminthes, Annelida, Arthropoda, Mollusca, and except Echinodermata, rest of them. Next illige bandaga radial symmetry, passing through the center at any plane agutte. So allige bandaga Coelenterata, Ctenophora ಮತ್ತೆ Echinodermata agutte. So this is the second characteristic we are using, criteria we are using. So next ನೋಡೋಣ ಹಾಗಿದ್ರೆ. When it comes to the third criteria we are using to classify the non-chordates, ಯಾವ್ದದು? embryonic layers, means the body of organisms where the cells are arranged in 2 layers or 3 layers. ಈಗ ನಮ್ಮ ಬಾಡಿಯಲ್ಲಿ ಸೆಲ್ಸ್ಗಳೇನಾಗಿರುತ್ತೆ? ದೇ ಹ್ಯಾವ್ ಅರೇಂಜ್ಡ್ ಇನ್ 3 layers. ಓಕೆ, ಅವುಗಳಿಗೆ ನಾವು ಎಂಬ್ರಿಯಾನಿಕ್ ಲೇಯರ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದೋಸ್ 3 layers? ಆ ನೇಮ್ಗಳು ಕೂಡ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು. ಎಕ್ಸಾಂಪಲ್: ಔಟರ್ ಎಕ್ಟೋಡಮ್, ಇನ್ನರ್ ಎಂಡೋಡಮ್, ಮಿಡಲ್ ಮೀಸೋಡಮ್. 3 ಹೇಳ್ದು. ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ 2 ಲೇಯರ್ಗಳು ಇದ್ದೇ ಇರುತ್ತೆ. ಫ್ರಮ್ ದ ಬಿಗಿನಿಂಗ್ ಆಫ್ ಸೀಲೆಂಟ್ರೇಟಾ, ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ವಾಟ್ ಈಸ್ ದಟ್? ಪ್ಲಾಟಿಹೆಲ್ಮಿಂಥಸ್ ಆನ್ವರ್ಡ್ಸ್. ಪ್ಲಾಟಿಹೆಲ್ಮಿಂಥಸ್ ಆನ್ವರ್ಡ್ಸ್ ಅಂದ್ರೆ ಪ್ಲಾಟಿಹೆಲ್ಮಿಂಥಸ್, ಆಸ್ಕಲ್ಮಿಂಥಸ್ ಅಂತ ಹೇಳ್ತೀವಿ. ಅಲ್ಲಿಂದ ಶುರು ಆದ್ರೆ ಟಿಲ್ ದ ಎಂಡ್ ಆಫ್ ಮೈಮೇಲಿಯಾ ಯು ಕ್ಯಾನ್ ಅಬ್ಸರ್ವ್ the body cells are arranged in 3 layers. 3 ಲೇಯರ್ಗಳಲ್ಲಿ ಅರೇಂಜ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ. ಇವಾಗ ಇಲ್ಲಿ ಫಸ್ಟ್ ಒಂದು ಔಟರ್ ಲೇಯರ್ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ದ ಔಟರ್ ಮೋಸ್ಟ್ ಲೇಯರ್. ಇಲ್ಲಿದೆ. ಇವಾಗ ದ ಸೆಲ್ಸ್ ಆರ್ ಅರೇಂಜ್ಡ್ ಇನ್ 3 ಲೇಯರ್ಸ್. ಒಂದಿದೆ. ಅಂಡ್ ದ ಸೆಕೆಂಡ್ ಲೇಯರ್ ಈಸ್ ಇಯರ್. ಐ ಆಮ್ ರೈಟಿಂಗ್ ಹಿಯರ್. ಸೆಕೆಂಡ್ ಲೇಯರ್ ಈಸ್ ಇಯರ್. ಓಕೆ, ಅಂಡ್ ಐ ಆಮ್ ಮೆನ್ಷನಿಂಗ್ ಇಟ್ ಆಸ್, ಯಾವ ತರ ಮೆನ್ಷನ್ ಮಾಡ್ತಾ ಇದ್ದೀನಿ? ದ ಇನ್ನರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಎಂಡೋಡಮ್. ಇದನ್ನ ಎಂಡೋಡಮ್ ಅಂತ ಹೇಳೋಣ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಔಟರ್ ಮೋಸ್ಟ್ ಲೇಯರ್, ಎಂಬ್ರಿಯಾನಿಕ್ ಲೇಯರ್ ಈಸ್ ಕಾಲ್ಡ್ ಎಕ್ಟೋಡಮ್. ಎಕ್ಟೋಡಮ್ ಇದೆ. ಓಕೆ, ಸೊ ಇಫ್ ದ ಬಾಡಿ, or you can say the cells in our body is arranged in 2 layers, that is called diploblastic. ಅವುಗಳಿಗೆ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಡಿಪ್ಲೋಬ್ಲಾಸ್ಟಿಕ್. ಸೊ ಡಿ ಅಥವಾ ಡೈ ಅಂತ ಹೇಳಿದ್ರೆ 2 layers. 2 layers. What are those 2 layers? Outer ectoderm, inner endoderm. ಯಾವುದ್ರಲ್ಲಿ ಇರುತ್ತೆ? Coelenterata and Ctenophora. That comes under Coelenterata and Ctenophora. ಓಕೆ, ಸೊ ನೆಕ್ಸ್ಟ್ ಅದೇ ತರ ಇಲ್ಲಿಗೆ ಬಂದ್ರೆ ಎಕ್ಟೋಡಮ್ ಮತ್ತೆ ಎಂಡೋಡಮ್ ಮಧ್ಯದಲ್ಲಿ ಒಂದು ಅನ್ಡಿಫರೆನ್ಶಿಯೇಟೆಡ್ ಲೇಯರ್ ಇರುತ್ತೆ. The undifferentiated layer present in diploblastic animals between the ectoderm and endoderm is called mesoglea. Mesoglea. They used to ask this. Common agi keltara idanna. The layer which is present in between the ectoderm and the endoderm in the diploblastic animal is called mesoglea. So likewise, when it comes to triploblastic animals, I am talking about the second one right now. This is the A and this is the second one called triploblastic animals. Okay, ಏನು ಟ್ರಿಪ್ಲೋ ಟ್ರೈ ಅಂತ ಹೇಳಿದ್ರೆ 3 ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸೆಲ್ಸ್ ಆಫ್ ಅ ಬಾಡಿ ಅರೇಂಜ್ಡ್ ಇನ್ 3 layers. 3 ಲೇಯರ್ಸ್ಗಳಲ್ಲಿ ಅರೇಂಜ್ ಆಗಿರುತ್ತೆ. The outermost layer is called outer ectoderm. This is called
ectodome. As the name itself indicating ecto, X ಅಂತ ಬಂದಾಗ ಹೊರಭಾಗ ಅಂತ ಇಂಡಿಕೇಟ್ ಮಾಡುತ್ತೆ. Second one is the middle mesoderm. Middle mesoderm. And the third one is called inner endoderm. Inner endoderm. See here, there is a particular definite layer is present. Not like the diploblastic animal. ಇಲ್ಲಿ undifferentiated layer ಇತ್ತು, ಆದರೆ ಇಲ್ಲಿ ಡಿಫರೆನ್ಶಿಯೇಟೆಡ್ ಲೇಯರ್ ಇರುತ್ತೆ. ಅಂದರೆ ಸೆಲ್ಸ್ಗಳು ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಇವುಗಳಿಗೆ ನಾವು ಇದು ಕಾಮನ್ ಆಗಿ ಗಟ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಲ್ಯೂಮನ್ ಅಂತ ಹೇಳ್ಬೋದು, ಲೈಕ್ ದ್ಯಾಟ್. ಸೊ ಇಲ್ಲಿ ನೀವು ಹೇಳ್ಬೋದು ಎಕ್ಸಾಂಪಲ್ಸ್ ಪ್ಲಾಟಿ ಹೆಲ್ಮಿಂಥಸ್ ಆನ್ವರ್ಡ್ಸ್, ಪ್ಲಾಟಿ ಹೆಲ್ಮಿಂಥಸ್ ಆನ್ವರ್ಡ್ಸ್ ಅಂತ ಹೇಳಿ. ಹಾಗಿದ್ರೆ ಆನ್ವರ್ಡ್ಸ್ ನಿಮಗೆ ಈ ಕ್ಲಾಸಿಫಿಕೇಶನ್ ಆಫ್ ಇನ್ವರ್ಟಿಬ್ರೇಟ್ಸ್ ಏನಿದೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್, ಯು ಮಸ್ಟ್ ಲರ್ನ್ ದಟ್ ಇನ್ ಎ ಸೀಕ್ವೆನ್ಸ್ ಅಲ್ಲಿ ಗೊತ್ತಿರಬೇಕು. ಕ್ಲಾಸಿಫಿಕೇಶನ್ ಹೇಳ್ಕೊಡ್ತೀನಿ. ಬೇಸ್ಡ್ ಆನ್ ಆಲ್ ದೀಸ್ ಕ್ರೈಟೀರಿಯಾ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇನ್ ಟು 9 to 10 ಫೈಲಾ. ಅದು ಸೀಕ್ವೆನ್ಸ್ ಆಗಿ ಗೊತ್ತಿರಬೇಕು. ಸರ್ ಹೌ ಟು ರಿಮೆಂಬರ್ ದಟ್ ಇನ್ ಎ ಸೀಕ್ವೆನ್ಸ್ ಮ್ಯಾನರ್? ಇಸ್ ದೇರ್ ಎನಿ ನಿಮೋನಿಕ್ಸ್ ಫಾರ್ ದಟ್? ನಿಮೋನಿಕ್ಸ್ ನಾನು ಯಾವತ್ತೂ ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ದಾಟ್ ಈಸ್ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ. ಕಾಮನ್ ಆಗಿ ಅದನ್ನ ಟೆಕ್ಸ್ಟ್ ಬುಕ್ ನೋಡ್ತಾ ಒಂದ್ಸಲ ಬರೀರಿ, ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಎಲ್ಲಿದೆ, ಹೇಗಿದೆ ಅಂತ. ಸೊ ನಿಮಗೆ ಅರ್ಥ ಆಗಬೇಕು. ಪೊರಿಫೆರಾ, ಸಿಲಿಂಟ್ರೇಟಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅದೇ ಥರ ಅನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೆನೋಡರ್ಮೇಟ್, ಇದು ಆರ್ಡರ್ ಆಗಿ ಬರ್ಬೇಕು ಅದೇ ಥರ. ಓಕೆ, ಸೊ ಹಿಯರ್ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ವೇರ್ ದ ಸೆಲ್ಸ್ ಆರ್ ಅರೇಂಜ್ಡ್ ಇನ್ 3 embryonic layers: ectoderm, mesoderm and endoderm. Example platyhelminthes onwards. Their body is made of 3 germ layers or embryonic layers. Okay, so this is the third criteria we are using to classify the invertebrates. Artha aita? Third one is the embryonic layers. And when it comes to the fourth criteria we are using, that is called body cavity or the coelom. Body cavity, the gut anta heltivella adu. Okay, body cavity ಮೂರು ತರ ನಾವು ಹೇಳ್ಬಹುದು. ಓಕೆ, ಬಾಡಿ ಕ್ಯಾವಿಟಿ ಇದೆಯಾ ಇಲ್ವಾ? ಓಕೆ, ಇಫ್ ದೇರ್ ಇಸ್ ಅ ಬಾಡಿ ಕ್ಯಾವಿಟಿ we used to call it as coeloms or coelomates. Organisms which are having the body cavity are called coelomate. ಇಲ್ಲದೆ ಇದ್ರೆ a coelomate ಅಂತ ಹೇಳ್ತೀವಿ. So I am writing here, first one is a coelomate, and second one is called coelomate, and third one is called pseudocoelomate ಅಂತ ಹೇಳ್ತೀವಿ. ಆದ್ರೆ ಬರೆಯುವಾಗ ಇದು ಆರ್ಗ್ಯಾನಿಸಮ್ಸ್ಗಳಾಯಿತು. ಆದರೆ ಬಾಡಿ ಕ್ಯಾವಿಟಿಯಲ್ಲಿ 3 ಥರ ಇರುತ್ತೆ. ಯಾವ್ಯಾವುದದು? ದೇ ಆರ್ ಕಾಲ್ಡ್ a coelom, and second one is nothing but coelom or eucoelom, and third one is pseudocoelom. ಸೊ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? See here, a coelom ಅಲ್ಲಿ ಬಾಡಿ ಕ್ಯಾವಿಟಿ is absent. ಕಾಮನ್ ಆಗಿ ಇದನ್ನ ಕೇಳ್ತಾರೆ. And the best example for the acoelomate organism is platyhelminthes. What's that? Platyhelminthes ಅಂತ ಹೇಳ್ತೀವಿ. ಅಂದ್ರೆ ಫ್ಯಾಸಿಯೋಲಾ, ಟೀನಿಯಾ, ಸೋಲಿಯಂ ಅಂತ ಏನು ಹೇಳ್ತೀವಿ ಅದು. ಅಂದ್ರೆ ಟೇಪ್ ವರ್ಮ್ ಬರುತ್ತೆ, ಫ್ಲಾಟ್ ವರ್ಮ್ಸ್ಗಳು ಬರುತ್ತಲ್ಲ, ಎಲ್ಲ ಫ್ಲಾಟ್ ವರ್ಮ್ಸ್ಗಳು ಕೂಡ ಏನಾಗಿರುತ್ತೆ? acoelomate ಆಗಿರುತ್ತೆ. ದೇ ಡು ನಾಟ್ ಪೊಸೆಸ್ ಎನಿ ಬಾಡಿ ಕ್ಯಾವಿಟಿ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಯಾವುದಿದು? coelom, body cavity is present. If the body cavity is present where the different activities are happening, metabolism is happening, that is called coelom. And such type of organisms which are having the coelom are called coelomate. ಈಗ coelom ಎಲ್ಲಿರುತ್ತೆ? That's present in most of the organisms. ಅಂದ್ರೆ ಯಾವಾಗ ಅಂತ ಹೇಳಿದ್ರೆ Annelida onwards. I'm just writing that as Annelida onwards. So where the body cavity is true and it is present. ಯಾಕೆ ಟ್ರೂ ಅಂತ ಹೇಳ್ತಾ ಇದೀವಿ? Again, here the true body cavity is present, and where the body cavity is lined by mesoderm. ಬಾಡಿ ಕ್ಯಾವಿಟಿ ಇರುತ್ತೆ, ಅದ್ರ ಜೊತೆಗೆ ಆ ಬಾಡಿ ಕ್ಯಾವಿಟಿ ಏನಿದೆ, ಆ ಒಂದು ಲ್ಯೂಮನ್, ಅದು ಲೈನ್ಡ್ ವಿತ್ ಮೀಸೋಡಮ್ ಅಂತ ಹೇಳ್ತೀವಿ. ಮೀಸೋಡಮ್ ಇಂದ ಲೈನ್ ಆಗಿದ್ರೆ ಮಾತ್ರ ಅದು ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಸೂಡೋಸಿಲೋಮೇಟ್. ಸೂಡೋ ಅಂತ ಹೇಳಿದ್ರೆ ಫಾಲ್ಸ್ ಅಂತ ಅರ್ಥ ಇದೆ, ಆದರೆ ಇದು ಟ್ರೂ ಕ್ಯಾವಿಟಿ ಅಲ್ಲ. ಎಕ್ಸಾಂಪಲ್ ಆಸ್ಕೆಲ್ಮಿಂಥಸ್ ಅಲ್ಲಿ ಬರುತ್ತೆ. ದಟ್ ಕಮ್ಸ್ ಅಂಡರ್ ಆಸ್ಕೆಲ್ಮಿಂಥಸ್. ಎಕ್ಸಾಂಪಲ್ ಕೊಡ್ತೀನಿ, ಅಂದ್ರೆ ವಿತ್ ಡಯಾಗ್ರಾಮ್ ಯಾವ ತರ ಇರುತ್ತೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೂಡ ಕೊಟ್ಟಿದ್ದಾರೆ. Pseudocoelomate.
These are the organisms. So where the body cavity is not lined by mesoderm. So I'm writing here where the body cavity is not lined with mesoderm. Mesoderm ಇಂದ ಲೈನ್ ಆಗಿರೋದಿಲ್ಲ. Example 𝐒𝐿𝐀𝐍𝐶𝐀. Instead of layer, they are present in the form of scattered pouches. ಅವು ಲೇಯರ್ ತರ ಇರೋ ಬದಲು ಪೌಚಸ್ಗಳ ತರ ಇರುತ್ತೆ. ಸೊ ಹಾಗಾಗಿ ವಿ ಆರ್ ಯೂಸಿಂಗ್ ದ ಬಾಡಿ ಕ್ಯಾವಿಟಿ ಆರ್ ದ ಸಿಲೋಮ್ ಆಸ್ ಅ ಫೋರ್ತ್ ಕ್ರೈಟೀರಿಯಾ ಟು ಕ್ಲಾಸಿಫೈ ದ ಇನ್ವರ್ಟಿಬ್ರೇಟ್ಸ್ ಆರ್ ದ ಕಾರ್ಡೇಟ್ as entire animal kingdom. So what are they? There are three types. One is acoelom, coelom and pseudocoelom. Acoelom, body cavity is absent, platyhelminthes. Coelom, body cavity is present, which is true where it is lined by the mesoderm. Okay, and adu common agi such type of organisms which are having true body cavity, they are called coelomates. Likewise, pseudocoelomates, those organisms. ಯಾಕೆ ಆ ಥರ ಹೇಳ್ತೀವಿ? Here the body cavity is present but it is not lined by mesoderm. Instead of that, mesoderm is present in the form of scattered pouches. ಅಲ್ಲಲ್ಲಿ ಸ್ಕ್ಯಾಟರ್ಡ್ ಆಗಿರೋ ಪೌಚಸ್ ಥರ ಅದು ಕಾಣಿಸ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಮೂರು ಥರ ಇಲ್ಲಿದೆ. ಇವಾಗ ಇಲ್ಲಿ ಈಗ ಕಾಮನ್ ಆಗಿ ನೋಡ್ತೀವಿ, ಇದು ಎಸಿಲೋಮೇಟ್ ಅಂತ ಹೇಳ್ಬೋದು. ಇಲ್ಲಿ ಬಾಡಿ ಕ್ಯಾವಿಟಿ ಇದೆ, ಆದ್ರೆ ಏನಾಗಿಲ್ಲ, ಕಾಮನ್ ಆಗಿ ಲೈನ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಲುಕ್ ಅಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಬಾಡಿ ಕ್ಯಾವಿಟಿ. ಲೆಟ್ ಮಿ ರೈಟ್ ವಿತ್ ದ ಹೆಲ್ಪ್ ಆಫ್ ವೈಟ್ ಕಲರ್ ಓನ್ಲಿ. This is the body cavity ಇಲ್ಲಿದೆ. And this body cavity is lined with mesoderm. ಇದೇನಾಗಿದೆ, mesoderm ಇಂದ ಲೈನ್ ಆಗಿದೆ. ಸೊ ಹಾಗಾಗಿ ಇದೇನಂತ ಹೇಳ್ಬೋದು, ಸೀಲೋಮ್ ಅಂತ ಹೇಳ್ಬೋದು. ಹಿಯರ್ ಸೂಡೋಸೀಲೋಮ್ ಇದೆ, ಸೂಡೋಸೀಲೋಮ್. ಯಾಕೆ ಅಂತ ಹೇಳಿದ್ರೆ, ಹಿಯರ್ ದ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್ ಬಟ್ ಇಟ್ ಇಸ್ ನಾಟ್ ಲೈನ್ಡ್ ಬೈ ದ mesoderm. Instead of that, they are present in the form of scattered pouches. Mesodermಗಳು ಏನಾಗಿದೆ, ನಾರ್ಮಲ್ ಆಗಿ ಸ್ಕ್ಯಾಟರ್ಡ್ ಆಗಿದೆ, scattered. Okay, and here you can observe the body cavity and it is not lined by the mesoderm. ಇರೋದೇ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಸೊ ಹಾಗಾಗಿ ಇದು ಎಸಿಲೋಮೇಟ್ ಆಗಿರುತ್ತೆ, ಎಸಿಲೋಮೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಡಯಾಗ್ರಾಮ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದಟ್ ಕೇರ್ಫುಲಿ. ಇಲ್ಲಿ ನೋಡಿ, ಇದು ಮೀಸೋಡಮ್, ಎಕ್ಟೋಡಮ್, ಮೀಸೋಡಮ್ ಆ್ಯಂಡ್ ಎಂಡೋಡಮ್. ಈ ಮೀಸೋಡಮ್ನ ಸುತ್ತ ಇಲ್ಲಿ ಬಾಡಿ ಕ್ಯಾವಿಟಿ ಇದೆ ಆ್ಯಂಡ್ ದಟ್ ಬಾಡಿ ಕ್ಯಾವಿಟಿ ಇಸ್ ಕವರ್ಡ್ ಬೈ ದ ಮೀಸೋಡಮ್. ಎಕ್ಸ್ಟರ್ನಲಿ ಆ್ಯಂಡ್ ಇಂಟರ್ನಲಿ ದಟ್ ಮಸ್ಟ್ ಬಿ ಕವರ್ಡ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ಇದು ಫೋರ್ತ್ ಒನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಬಾಡಿ ಕ್ಯಾವಿಟಿ ಆರ್ ದ ಸಿಲೋಮ್, ವಿ ಆರ್ ಕ್ಲಾಸಿಫೈಂಗ್ ದ ಆರ್ಗ್ಯಾನಿಸಮ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಗ್ಮೆಂಟೇಷನ್. ಸೊ ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ತುಂಬ ಸಿಂಪಲ್ ಆಗಿ ಅನೆಲಿಡಾ ಆನ್ವರ್ಡ್ಸ್. ಇಲ್ಲೊಂದು ಎಕ್ಸಾಂಪಲ್ ಇದೆ. ಓಕೆ, ಸೊ ಈ ಥರ ಒಂದು ಎಕ್ಸಾಂಪಲ್ ಬರೆದ್ರೆ ಆ್ಯಂಡ್ ಕನ್ಸಿಡರ್ ದಿಸ್ ಆಸ್ ದ ಅರ್ತ್ ವಾರ್ಮ್ ಆ್ಯಂಡ್ ಹಿಯರ್ 13, 14, 15th ಸೆಗ್ಮೆಂಟೇಷನ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಡಾರ್ಕ್ ಗ್ಲ್ಯಾಂಡುಲಾರ್ ಬ್ಯಾಂಡ್ಸ್. ದಿಸ್ ಈಸ್ ಕಾಲ್ಡ್ ಕ್ಲೈಟೆಲಮ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ರಮ್ ದ ಹೆಡ್ ಟು ಟೇಲ್, ಇಲ್ಲಿ ಏನ್ಸ ತಲೆ ಥರ ಏನಿರಲ್ಲ, ಬಟ್ ಆದರೂ ಕೂಡ ನೆನ್ಪಿಟ್ಕೊಳ್ಳಿ, ಮೌತ್ ಟು ಏನಸ್ ಅಂತ ಹೇಳೋಣ. There are many segments, that is nearly about 100 to 120 segments are there. So each and every, these lines, annules are commonly called segments. If the body of an organisms are segmented, both externally and internally, that is called segmentation. So I'm writing here, the body of an organism. The body of an organism is segmented. Segmented ಅಂತ ಹೇಳಿದ್ರೆ ಏನಂತ, ಕಂಪಾರ್ಟ್ಮೆಂಟ್ಸ್ ಇದ್ರೆ, ಡಿವೈಡ್ ಆಗಿದ್ರೆ ಸೆಗ್ಮೆಂಟೆಡ್, ಬೋತ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ, ಬೋತ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ. ಸೊ ಅಥವಾ that must be associated with at least for tissues or the organs. ಕೆಲವು ಆರ್ಗನ್ಸ್ಗಳಾದರೂ ಕೂಡ ಈ ಕ್ಯಾರೆಕ್ಟರ್ನ ಶೋ ಮಾಡಿದ್ರೆ such type of organisms are called segmented organisms. So those are called what? Segmented organisms ಅಂತ ಹೇಳ್ತೀವಿ. And if that segments repeats intervally, ಅಂದ್ರೆ with regular intervals ಏನಾಗುತ್ತೆ, ರಿಪೀಟ್ ಆಗುತ್ತೆ.
ಅವುಗಳಿಗೆ ನಾವು ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಥವಾ ಮೆಟಾಮೆರಿಸಮ್ ಅಂತ ಹೇಳ್ತೀವಿ. ಮೆಟಾಮೆರಿಸಮ್ or metameric segmentation is the important characteristics of the annelids. ಅದು annelidದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಇನ್ನು ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಅದು ಕಂಟಿನ್ಯೂಸ್ ಆಗಿ ಇಂಟರ್ವಲ್ ಅಲ್ಲಿ ರಿಪೀಟ್ ಆಗದೇ ಇದ್ರೂ ಕೂಡ ಬಟ್ ವಿ ಕ್ಯಾನ್ ಅಬ್ಸರ್ವ್ ದ ಸೆಗ್ಮೆಂಟೇಷನ್. ಸೊ annelid ಆನ್ವರ್ಡ್ಸ್ ಬರೋ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಕೂಡ ದೇರ್ ಬಾಡಿ ಆರ್ ದೇರ್ ಪರ್ಟಿಕ್ಯುಲರ್ ಇಂಟರ್ನಲ್ ಆರ್ಗನ್ಸ್ ಆರ್ ಸೆಗ್ಮೆಂಟೆಡ್. ಹಾಗಾಗಿ ಅವುಗಳಿಗೆ ಸೆಗ್ಮೆಂಟೆಡ್ ಆರ್ಗ್ಯಾನಿಸಮ್ಸ್. ಸೊ ಆ್ಯಂಡ್ ಆರ್ಗ್ಯಾನಿಸಮ್ಸ್ ವಿಚ್ ಕಮ್ಸ್ ಬಿಲೋ ಅಂದರೆ ಕ್ಲಾಸಿಫಿಕೇಶನ್ ಅಲ್ಲಿ ದ ಎನೆಲಿಡಾ, ಎಕ್ಸಾಂಪಲ್ ಪೊರಿಫೆರಾ, ಸಿಲಿಂಟ್ರೇಟಾ, ಟೀನೋಫೋರಾ, ಪ್ಲಾಟಿಯಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅವುಗಳಲ್ಲಿ ನೀವು ಸೆಗ್ಮೆಂಟೇಷನ್ ನೋಡೋದಕ್ಕೆ ಸಾಧ್ಯ ಇಲ್ಲ. ಅವುಗಳಿಗೆ ಏಸ್ ಸೆಗ್ಮೆಂಟೆಡ್ ಆರ್ಗ್ಯಾನಿಸಮ್ಸ್ ಅಥವಾ ನಾನ್ ಸೆಗ್ಮೆಂಟೆಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಿಫ್ತ್ ಕ್ರೈಟೀರಿಯಾ ವಿ ಆರ್ ಯೂಸಿಂಗ್ ಟು ಕ್ಲಾಸಿಫೈ ದ kingdom Animalia. That's nothing but segmentation. If the body of an organisms are having segments both externally or internally or at least in their particular internal organs idre segmented organisms, non segmented organisms anta helbodu. So ellinda shuru agutte, annelid ande shuru agutte. Annelidalli ನೀವು periodic segments ಗಳನ್ನ ನೋಡಬಹುದು. ಅದಕ್ಕೆ ನಾವು annules ಅಂದ್ರೆ ಲಿಟಲ್ ರಿಂಗ್ಸ್ ಗಳಿಂದ ಆಗಿರುತ್ತೆ ಅಂತ ಹೇಳ್ತೀವಿ. ಮೆಟಾಮೆರಿಸಮ್ ಕ್ಯಾನ್ ಬಿ ಕ್ಲಿಯರ್ಲಿ ಸೀನ್ ಇನ್ annelida ಅಂತ ತಗೋಬಹುದು. ಓಕೆ, ಪರ್ಟಿಕ್ಯುಲರ್ ಆಗ ವರ್ಡ್ ಕೇಳಿದಾಗ ಆ ವರ್ಡ್ ಅನ್ನ ನೀವು ಏನಂತ ಹೇಳಬೇಕು? annelida ಅಂತ ಹೇಳಬೇಕು. annelida ಅನ್ವರ್ಡ್ಸ್ ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ಏನಿರುತ್ತೆ? ಸೆಗ್ಮೆಂಟೆಡ್ ಇರುತ್ತೆ ಬಾಡಿ. ನೆಕ್ಸ್ಟ್ ನೋಟೋಕಾರ್ಡ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದಾ? ಯಾಕೆ ಅಂದ್ರೆ ಈ ಬೇಸಿಸ್ ಮೇಲೆನೆ ನಾವು ಅದನ್ನ ಕಾರ್ಡೇಟಾ ನಾನ್ ಕಾರ್ಡೇಟಾ ಅಂತ ಹೇಳಿರ್ತೀವಿ. ನಾನ್ ಕಾರ್ಡೇಟ್ಸ್ ಯಾಕೆ ಆ ಥರ ಹೇಳ್ಬೋದು? ನಾನ್ ಅಂತ ಹೇಳಿದ್ರೆ ಇಲ್ಲ, ಏನಿಲ್ಲ ಅಲ್ಲಿ. ಎಸ್, ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ವಾಟ್ ಈಸ್ ನೋಟೋಕಾರ್ಡ್? ನೋಟೋಕಾರ್ಡ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಸಿಕ್ಸ್ತ್ ಕ್ರೈಟೀರಿಯಾ ವಿ ಆರ್ ಯೂಸಿಂಗ್. ನೋಟೋಕಾರ್ಡ್ ಅಂತ ಹೇಳಿದ್ರೆ ಇಟ್ಸ್ ಎ ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್. ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಇದೆ. ಎಲ್ಲಿದೆ? ಪ್ರೆಸೆಂಟ್ ಅಟ್ ದ ಡಾರ್ಸಲ್ ಸೈಡ್ ಆಫ್ ಅವರ್ ಬಾಡಿ. ಇಲ್ಲಿದೆ, ಸಾಲಿಡ್ ಆಗಿದೆ, ಸಪೋರ್ಟ್ ಅನ್ನು ಕೊಡ್ತಾ ಇದೆ. ಅಂಡ್ ಸಮ್ ಟೈಮ್ಸ್ ಏನಾಗುತ್ತೆ? So this notochord, nature of the notochord, based on the nature of the notochord we are classifying the organisms. So ಅದರಲ್ಲಿ ಈಗ ನಾವು ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಒಂದು ನಾನ್ ಕಾರ್ಡೇಟ್ಸ್, ಓಕೆ, ನಾನ್ ಕಾರ್ಡೇಟ್ಸ್ ಅಂತ ಹೇಳ್ಬಿಡ್ತೀವಿ, ಅಥವಾ ಕಾರ್ಡೇಟಾ ಸಿಂಪಲ್ ಆಗಿ ಹೇಳೋಣ. ಸೊ ಇನ್ನೊಂದು ಏನಂತ ಹೇಳಿದ್ರೆ ಕಾರ್ಡೇಟಾ. ಸೊ ಏನಾಗಂತ ಹೇಳಿದ್ರೆ ನಾನ್ ಕಾರ್ಡೇಟ್ಸ್ಗಳಲ್ಲಿ ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ಕನ್ನಡದಲ್ಲಿ ಬೆನ್ನು ಮೂಳೆ ಅಂತ ಹೇಳ್ಬೋದು. ಬೆನ್ನು ಮೂಳೆಗಳು ಇಲ್ಲದೆ ಇರೋ ಪ್ರಾಣಿಗಳು, ಅಕಶೇರುಕಗಳು, ಇವು ಕಶೇರುಕಗಳು ಅಂತ ಹೇಳ್ತಾರೆ. ಐ ಥಿಂಕ್ ಅದು ಅಷ್ಟರ ಮಟ್ಟಿಗೆ ಡೀಪ್ ಕನ್ನಡ ಬೇಡ. ಕಾರ್ಡೇಟಾ ಅಂತ ಬಂದಾಗ ಹಿಯರ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್. ಇರುತ್ತೆ. ಅದ್ರ ಜೊತೆಗೆ ದ ನೇಚರ್ ಆಫ್ ದ ನೋಟೋಕಾರ್ಡ್ ಮೇ ವೇರಿ ಫ್ರಮ್ ಫೈಲಮ್ ಟು ಫೈಲಮ್. ಮತ್ತೆ ನಾವು ಅದರಲ್ಲಿ ಡಿವೈಡ್ ಮಾಡ್ತೀವಿ. ಕಾರ್ಡೇಟಾ ಅಂತ ಬಂದಾಗ ನಾವು ಅಲ್ಲಿ ಮತ್ತೆ ನಾವು ಕ್ಲಾಸಿಫಿಕೇಶನ್ ನೋಡ್ತೀವಿ. There you are observing Urochordata, Cephalochordata, okay, Cephalochordata, ಮತ್ತೆ vertebrata ಅಂತ ನೋಡ್ತೀವಿ. vertebrata. So what's that mean? ಏನು ಇಂಡಿಕೇಟ್ ಮಾಡ್ತಾ ಇದೆ? That is classifying, and we are classifying that based on the nature of the notochord. Notochord ಇದೆ, ಬಟ್ ಎಲ್ಲಿದೆ? Whether it is present in the tail of larva, ಅವುಗಳ ಲಾರ್ವಾಗಳ ಟೇಲಲ್ಲಿ ಮಾತ್ರ ಇದೆಯಾ? Are they present throughout their lifetime or throughout their body? Head to tail ಇದೆಯಾ? ಸಿಫ್ಯಾಲೋ ಅಂದ್ರೆ ತಲೆಯಿಂದ ಬಾಲದ ತನಕ ಇದೆಯಾ? ಇದ್ರ ಥ್ರೂಔಟ್ ಲೈಫ್ ಇದೆಯಾ? ಅವುಗಳಿಗೆ ಸಿಫ್ಯಾಲೋಕಾರ್ಡೇಟಾ. ವರ್ಟಿಬ್ರೇಟಾ, ಹಿಯರ್ ದ ನೋಟೋಕಾರ್ಡ್ ಈಸ್ ರೀಪ್ಲೇಸ್ಡ್ ಬೈ ವರ್ಟಿಬ್ರಲ್ ಕಾಲಮ್ ಅಟ್ ಎಂಬ್ರಿಯಾನಿಕ್ ಸ್ಟೇಜ್. See, that is called vertebrata. So based on the nature of the notochord, we are classifying the chordata into three subphylum called Urochordata, Cephalochordata, vertebrata. See, that is another criteria we are using to classify the kingdom Animalia. So next ನೋಡೋದಾದ್ರೆ here entire classification that what we are discussing right now. ಈಗ 6 ಕ್ರೈಟೀರಿಯಾಗಳನ್ನ ಯೂಸ್ ಮಾಡಿದ್ರು. ಆ ಎಲ್ಲ ಕ್ರೈಟೀರಿಯಾಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಫೈಲಮ್ಗಳಿದೆ ಅಥವಾ ಎಷ್ಟು ಫೈಲಾಗಳಿದೆ ಅಂತ ಬರೆಯೋದಕ್ಕೆ ಟ್ರೈ ಮಾಡೋಣ ಇವಾಗ. ಸೊ ವಾಟ್ ವಿ ಆರ್ ಯೂಸ್ಡ್, ಏನೇನು ಯೂಸ್ ಮಾಡೋದು? ಫಸ್ಟ್ ಕಿಂಗ್ಡಮ್ ಎನಿಮೇಲಿಯಾ ವಿಚ್ ಆರ್ ಮಲ್ಟಿಸೆಲ್ಲರ್, ಯೂಕ್ಯಾರಿಯೋಟಿಕ್, ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್, ನಾನ್ ಕ್ಲೋರೋಫಿಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಓಕೆ, ಬಾಡಿ ಕ್ಯಾವಿಟಿ ಇರುತ್ತೆ, ಅಲ್ಲಿದೆ ನೋಡಿ ಇವಾಗ. ಸಿಮಿಟ್ರಿ, ಓಕೆ, ನೆಕ್ಸ್ಟ್ ಬಾಡಿ ಕ್ಯಾವಿಟಿ ಆರ್ ದ ಸೀಲಮ್ ಯಾವ ಥರ ಇದೆ, ಆ್ಯಂಡ್ ನೆಕ್ಸ್ಟ್ ಫೈಲಮ್. ಇಲ್ಲಿ ಬಾಡಿ ಸೆಗ್ಮೆಂಟೇಷನ್ನ ಯೂಸ್ ಮಾಡ್ತಾ ಇಲ್ಲ.
ನೋಟೋಕಾರ್ಡನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಇವು ಮೂರನ್ನು ಕನ್ಸಿಡರ್ ಮಾಡಿ ಎಲ್ಲ ಫೈಲಮ್ಗಳನ್ನ ಬರೆಯೋಣ. ಆ್ಯಂಡ್ ಯು ಮಸ್ಟ್ ರಿಮೆಂಬರ್ ಆಲ್ ದೀಸ್ ಫೈಲರ್ ಇನ್ ಸೀಕ್ವೆನ್ಸಲ್ಲಿ ಅದನ್ನು ಅರ್ಥ ಮಾಡ್ಕೊಬೇಕು. ಸೊ ಫಸ್ಟ್ ಒನ್ ಏನಿದೆ, ಕಿಂಗ್ಡಮ್ ಅನಿಮೇಲಿಯಾ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇನ್ ಟು 2 or 3 ಯು ಕ್ಯಾನ್ ಸೇ. ಯಾವ ಥರ? ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ whose body is made of only cells or aggregation of cells. ಸೆಲ್ಸ್ಗಳಿಂದ ಮಾತ್ರ ಆಗಿರುತ್ತೆ. ದಟ್ ಈಸ್ ನಾಟ್ ಮಚ್ ಅಡ್ವಾನ್ಸ್ಡ್, ತುಂಬ ಅಡ್ವಾನ್ಸ್ ಆಗಿರೋದಿಲ್ಲ. ಆ್ಯಂಡ್ ಅವುಗಳಲ್ಲಿ ಬಾಡಿ ಸಿಮಿಟ್ರಿ ಅಸಿಮೆಟ್ರಿಕಲ್ ಆಗಿರುತ್ತೆ. ಯು ಕಾನ್ ಕಟ್ ದೇರ್ ಬಾಡಿ ಇಂಟು 2 equal halves. ಕಟ್ ಮಾಡೋದಕ್ಕಾಗಲ್ಲ. ದ ಬಾಡಿ ಕ್ಯಾವಿಟಿ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಅಲ್ಲಿ ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಬಾಡಿ ಕ್ಯಾವಿಟಿ ಅಂತ ಹೇಳಿದ್ರೆ ಕ್ಯಾವಿಟಿ ಇಸ್ ಪ್ರೆಸೆಂಟ್ ವೇರ್ ದ ವಾಟರ್ ಇಸ್ ಮೂವಿಂಗ್. ಇಟ್ ಈಸ್ ನಾಟ್ ಫುಲ್ಲಿ ಎನ್ಕ್ಲೋಸ್ಡ್ ಬೈ ದ ಮೀಸೋಡಮ್. ಸೊ ಅದಕ್ಕೆ ನಾವು ಹೇಳೋದನ್ನ ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಸ್ಕಾನ್ ಟೈಪ್, ಲ್ಯೂಕಾನ್ ಟೈಪ್, ಸೊ ಅಥವಾ ಸೈಕಾನ್ ಟೈಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ಸ್ಪಾಂಜಸ್. ದೇ ಆರ್ ಕಾಲ್ಡ್ ಸ್ಪಾಂಜಸ್. ಸೈಂಟಿಫಿಕ್ ನೇಮ್ ಬರೆಯೋಣ. ಆ್ಯಂಡ್ ದಟ್ ಈಸ್ ಕಾಲ್ಡ್ ಪೋರಿಫೆರಾ. ಸೊ ಯು ಆರ್ ಅಬ್ಸರ್ವಿಂಗ್ cellular level of organization in porifera, commonly called ಏನಂತ ಸ್ಪಾಂಜಸ್ ಅಂತ ಹೇಳ್ತೀವಿ. ಬಿಕಾಸ್ ದೇರ್ ಬಾಡಿ ಹ್ಯಾವಿಂಗ್ ನಂಬರ್ ಆಫ್ ಪೋರ್ಸ್ ಆನ್ ಇಟ್. ನೋಡೋದಕ್ಕೆ ಸ್ಪಾಂಜ್ ಥರ ಇರುತ್ತೆ. ಸ್ಪಂಜು ಅಂತ ಕನ್ನಡದಲ್ಲಿ ಕೇಳಿರ್ತೀರಾ. ಸೊ ವೇರ್ ದ ವಾಟರ್ ಎಂಟರ್ಸ್ ಆ್ಯಂಡ್ ಮೂವ್ಸ್ ಔಟ್, ಆ ಥರ. ಸೊ ಹಾಗಾಗಿ ಅದು ಪೋರಿಫೆರಾ. ನೆಕ್ಸ್ಟು, ಬೇಸ್ಡ್ ಆನ್ ದ ಬಾಡಿ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. If the body is made of tissue and the body of an organism cut into, ಯಾವ ಥರ ಕಟ್ ಆಗುತ್ತೆ? 2 equal halves at any plane passing through the center. At any plane passing through the center, you are getting 2 identical halves. They are called radial symmetry. So why are you writing the radial here, sir? Because we have taken symmetry here. The body of the symmetry is radial because we can cut their body into 2 equal halves at any plane passing through the center. So ಅದರಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ನಿಡೇರಿಯನ್ಸ್ ಆರ್ ಸೀಲೆಂಟರೇಟಾ ಆ್ಯಂಡ್ ಅಥವಾ ನಿಡೇರಿಯನ್ ಅಂತ ನ್ಯೂ ನೇಮಲ್ಲಿ ಹೇಳ್ತೀವಿ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ನಿಡೋಬ್ಲಾಸ್ಟ್ ಆರ್ ನಿಮ್ಯಾಟೋಸಿಸ್ಟ್ ಆರ್ ನಿಮ್ಯಾಟೋಸೈಟ್ಸ್ ವೇರ್ ದ ಪಾಯ್ಸನಸ್ ಸ್ಟಿಂಜ್ ಇಸ್ ಪ್ರೆಸೆಂಟ್ ಟು ಪ್ಯಾರಲೈಸ್ ದ ಪ್ರೇ. ಅದು ಪ್ರೇಯನ್ನ ಪ್ಯಾರಲೈಸ್ ಮಾಡೋದಕ್ಕೆ ಅವುಗಳಲ್ಲಿ ಪಾಯ್ಸನಸ್ ಸ್ಟಿಂಜ್ ಇರೋದ್ರಿಂದ ನಾವು ಅದನ್ನು ನಿಮ್ಯಾಟೋಸಿಸ್ಟ್, ನಿಡೇರಿಯನ್ಸ್, ನಿಡೋಬ್ಲಾಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಟೀನೋಫೋರಾ. ಎಕ್ಸಾಂಪಲ್, ಯು ನೋ ದಟ್ ಪ್ಲೂರೋಬ್ರ್ಯಾಕಿಯಾ ಆರ್ ಯು ಕ್ಯಾನ್ ಸೇ ದ ಟೀನೋಪ್ಲೇನಾ, ಕೂಮ್ ಜೆಲ್ಲಿಸ್ ಅಂತ ಹೇಳ್ತೀವಿ. ಅಥವಾ ವಾಲ್ನಟ್ಸ್ ಅಂತಲೂ ಕೂಡ, ವಾಲ್ನಟ್ಸ್ ಅಂತ ಕೂಡ ಹೇಳ್ತೀವಿ. ಅವುಗಳು ಕೂಡ ಜೆಲ್ಲಿ ಫಿಶ್ ಥರ, ಅರೇಲಿಯಾ ಥರ ಇರುತ್ತೆ, ಕೂಂಪ್ಲೇಟ್ಸ್ಗಳಿರುತ್ತೆ. ಬೈ ರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಅದು ರೇಡಿಯಲ್ ಸಿಮಿಟ್ರಿನ ಇಂಡಿಕೇಟ್ ಮಾಡುತ್ತೆ. ಯು ಕ್ಯಾನ್ ಕಟ್ ದೇರ್ ಬಾಡಿ ಇಂಟು 2 ಐಡೆಂಟಿಕಲ್ ಹಾಲ್ಸ್ ಅಟ್ ಎನಿ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್. ನೆಕ್ಸ್ಟ್ ಬಂದರೆ ವಿ ಆರ್ ಕ್ಲಾಸಿಫೈಯಿಂಗ್ ದ ಆರ್ಗ್ಯಾನಿಸಮ್ಸ್ ಅಗೈನ್ ಬೇಸ್ಡ್ ಆನ್ ವಾಟ್? ಸಿಮಿಟ್ರಿ. ಎಕ್ಸಾಂಪಲ್, ಬೈಲ್ಯಾಟ್ರಲ್ ಸಿಮಿಟ್ರಿ. Okay. So if the body of an organism cut into 2 equal halves at only one plane, ಒಂದು ಪ್ಲೇನಲ್ಲಿ ಮಾತ್ರ ಪಾಸಿಂಗ್ ಥ್ರೂ ದ ಸೆಂಟರ್. ಅದರಲ್ಲಿ ಇವಾಗ ಬಾಡಿ ಕ್ಯಾವಿಟಿ ನೋಡೋಣ. ಓಕೆ, ಇಫ್ ದ ಬಾಡಿ ಕ್ಯಾವಿಟಿ ಇಸ್ ಆಬ್ಸೆಂಟ್, ಇಲ್ಲ ಅಂತ ಹೇಳಿದ್ರೆ ಅವುಗಳಿಗೆ ನಾವು ಎಸಿಲೋಮೇಟ್ ಅಂತ ಹೇಳ್ತೀವಿ. ಎಸಿಲೋಮ್ ಅಥವಾ ಎಸಿಲೋಮೇಟ್ಸ್. ಓಕೆ, ಸೊ ಇಲ್ಲದೆ ಇರೋದು ಬಾಡಿ ಕ್ಯಾವಿಟಿ ಇಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದರೆ, ಅಥವಾ ಅದು ಟ್ರೂ ಅಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ coelomates, where the body cavity is true and which is lined by the mesoderm. ಸಾರಿ, ಇದು ಸೂಡೋಸಿಲೋಮೇಟ್ ಆಗಬೇಕು. ದಿಸ್ ಇಸ್ ದ ಸೂಡೋಸಿಲೋಮೇಟ್. ಯಾಕೆಂದರೆ ಆರ್ಡರ್ ಆಗಿ ಬರೆಯೋ ಬದಲು ಇಲ್ಲಿ ಯಾವ್ದು ಇರುತ್ತೆ ಅದನ್ನು ಬರೆಯೋಣ. ಸೂಡೋಸಿಲೋಮೇಟ್. ಹಾಗಂತ ಹೇಳಿದ್ರೆ ಏನು? ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್ ಬಟ್ ಇಟ್ ಇಸ್ ನಾಟ್ ಲೈನ್ಡ್ ಬೈ ದ mesoderm. Instead of that, mesoderm is present in the form of scattered pouches. ಇಲ್ಲಿ ಸ್ಕ್ಯಾಟರ್ಡ್ ಥರ ಏನಾಗಿರುತ್ತೆ, ಹರಡ್ಕೊಂಡಿರುತ್ತೆ. ಅದು ಸೂಡೋಸಿಲೋಮೇಟ್. ಹಾಗಿದ್ರೆ ಆ ಎರಡು ಯಾವ್ಯಾವುದು? ಎಸಿಲೋಮೇಟ್ಗೆ ಬಂದರೆ ಪ್ಲಾಟಿಹೆಲ್ಮಿಂಥೆಸ್. And when it comes to pseudocoelomate, that's called ascalminthus. Very important because common ಆಗಿ ಕೇಳೋದು ಇದೇ ಕ್ವಶನ್ ತುಂಬಾನೇ. ಓಕೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತ ಬಂದಾಗ ಸೂಡೋಸಿಲೋಮೇಟ್ ಆಗಿರುತ್ತೆ, ಆಸ್ಕಲ್ಮಿಂಥಸ್. ಸಿ, ನೌ ಯು ಗಾಟ್ 5 ಫೈಲರ್ ವಿಚ್ ಕಮ್ಸ್ ಅಂಡರ್
invertebrate ಯಾವುದು ಅಂತ based on all these criteria. And when it comes to coelomate, ಇನ್ನೊಂದು ಇವಾಗ ಇಲ್ಲಿ ಬರಿತಾ ಇದೀವಿ coelomate. So where the body cavity is present and which is true lined by the mesoderm. ಅದರಲ್ಲಿ ನೋಡೋದಾದ್ರೆ which comes under coelomate ಅಲ್ಲಿ after ಯಾವುದರಿಂದ ಬರೀಬಹುದು annelida onwards. So I'm writing here annelida. Second one is arthropoda. Okay, and the next one is mollusca, and next one is echinodermata, and the next one is hemichordata, and the last one is chordata. See here. So this is nothing but the classification. This is complete classification. So what we have used to classify them, 6 important criteria that I have explained in the previous 6 slides. From the beginning of levels of organization till the end of presence and absence of notochord. Understood? So what do you need to remember? You need to remember all the phyla in sequence. From the beginning of Porifera, Coelenterata, Ctenophora, Platyhelminthes, Aschelminthes, Annelida, Arthropoda, Mollusca, Echinodermata, Hemichordata, Chordata. ಮತ್ತೆ chordata ನಾವು ಡಿವಿಷನ್ ಬಗ್ಗೆ ತಿಳ್ಕೊಳ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ. ದೇರ್ ಆಲ್ಸೋ ಯು ಶುಡ್ ರಿಮೆಂಬರ್ ಇನ್ ಎ ಸೀಕ್ವೆನ್ಸ್ ದಟ್ಸ್ ನಥಿಂಗ್ ಬಟ್ ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ವರ್ಟಿಬ್ರೇಟಾ. ಮತ್ತೆ ವರ್ಟಿಬ್ರೇಟಾದಲ್ಲಿ ಕ್ಲಾಸಸ್ಗಳು ಕೂಡ ಸೀಕ್ವೆನ್ಸ್ ಆಗಿರಬೇಕು. ವೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಸೈಕ್ಲೋಸ್ಟೊಮ್ಯಾಟಾ, ಕಾಂಟ್ರಿಕ್ಟೈಸ್, ಆಸ್ಟಿಕ್ಟೈಸ್, ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಅಂಡ್ ಮೆಮೇಲಿಯಾ. ಸೊ ಇದು ಸೀಕ್ವೆನ್ಸ್ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್, that is nothing but different phylum. Example, the very first one, ಇವತ್ತು ನಾವು ತಿಳ್ಕೊಳ್ತಾ ಇರೋದು very first one, phylum Porifera. Poriferaದಲ್ಲಿ ಯಾವ್ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳಿರುತ್ತೆ, which is very simple because their body is made of only cells ಗಳಿಂದ ಮಾತ್ರ ಆಗಿರುತ್ತೆ. ಸೊ ನೋಡೋಣ ಆಗಿದ್ರೆ. So here we are discussing about the very first phylum of the non-chordates, invertebrates, that is nothing but Porifera. phylum ಯಾವುದಿದೆ ಅಂತ. ಸೊ ಪೋರಿಫೆರಾ ಫಸ್ಟು ನಮಗೆ ಯಾವ ಥರ ಅರ್ಥ ಮಾಡ್ಕೊಬೇಕದನ್ನ ಅಂತ ತಿಳ್ಕೊಳ್ಳಿ. ಫಸ್ಟು ವಾಟ್ ಎವರ್ ದೇ ಆರ್ ಆಸ್ಕಿಂಗ್, ಅಂದರೆ ಯಾವ ಫೈಲಮ್ ಬೇಕಾದರೂ ಕೇಳಲಿ ಅವರು, ವೆದರ್ ದೇ ಆರ್ ಆಸ್ಕಿಂಗ್ echinodermata, ಆರ್ ದೇ ಆಸ್ಕಿಂಗ್ ವಾಟ್ ಇಸ್ ದಟ್ Annelida ಆರ್ Platyhelminthes ಆರ್ Porifera. ಸೊ ನಿಮ್ಮ ಮೈಂಡಲ್ಲಿ ಏನಿರಬೇಕಂತ ಹೇಳಿದ್ರೆ ಫಸ್ಟ್ ದೇರ್ ಮೀನಿಂಗ್ ವಿ ಹ್ಯಾವ್ ಟು ಡಿಕೋಡ್ ಇಟ್. ಅಂದರೆ ಪೋರಿಫೆರಾ ಅಂದ್ರೇನು, ಪೋರ್ಸ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್. ಈ ಮೀನಿಂಗ್ ನಿಮಗೆ ಗೊತ್ತಾದರೆ ಬಯಾಲಜಿ ಯಾಕೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ, ಅರ್ಥ ಆಗೋರಿಗೆ, ಬಿಕಾಸ್ ದೇ ನೋ ಹೌ ಟು ಡಿಕೋಡ್ ಇಟ್. ಆ ವರ್ಡ್ಗಳನ್ನು ಯಾವ ಥರ ನಾವು ಸ್ಪ್ಲಿಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಪೋರಿಫೆರಾ ಅಂದ್ರೇನು, ಸೀಲೆಂಟರೇಟಾ ಅಂದ್ರೇನು, ಎಂಟೆರಾನ್ ಅಂದ್ರೇನು, ಸೀಲ್ ಅಂದ್ರೇನು, Annelida, ಆನ್ಯೂಲ್ಸ್ ಅಂದ್ರೇನು, ಆರ್ಥ್ರೋಪೋಡಾ, ಆರ್ಥ್ರೋ ಅಂದ್ರೇನು, ಪೋಡಾ ಅಂದ್ರೇನು, ಈ ಥರ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು. ಆ್ಯಂಡ್ ದಟ್ ಸ್ಟೇಸ್ ಫಾರ್ ಲಾಂಗ್ ಟೈಮ್ ಇನ್ ಯುವರ್ ಮೈಂಡ್. So look at here, meaning age bandre phylum Porifera, what that indicates. So here you can observe these are called pore bearing organisms. ee organisms galige pore bearing organisms anta heltivi, bearing organisms. Okay, hence the name. Their body andre there are number of enormous amount of minute pores are present on their body. Hence, they are commonly called Porifera. I am just writing one of them here. Considering this is the cycon. Ilondu cycon ide anta consider madona. Andre it's a type of Porifera. ಈ ಥರ ಇದೆ, ಆಸ್ಕುಲಮ್ ಈ ಥರ ಓಪನ್ ಆಗುತ್ತೆ. ಅವುಗಳ ಬಾಡಿ ಮೇಲ್ಭಾಗದಲ್ಲಿ ನೀವು ನೋಡ್ತೀರಾ ನಂಬರ್ ಆಫ್ ಪೋರ್ಸ್, ಈ ಥರ ಮೈನ್ಯೂಟ್ ಪೋರ್ಸ್ಗಳಿರುತ್ತೆ. ಓಕೆ, ಸಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ವೇರ್ ದೇರ್ ಬಾಡಿ ಈಸ್ ಮೇಡ್ ಆಫ್ ಆರ್ ಹ್ಯಾವಿಂಗ್ ನಂಬರ್ ಆಫ್ ಮೈನ್ಯೂಟ್ ಪೋರ್ಸ್ ಆರ್ ಕಾಲ್ಡ್ Porifera. And these minute pores are called ostia. ಇವುಗಳಿಗೆ ಆಸ್ಟಿಯಾ ಅಂತ ಹೇಳ್ತೀವಿ. And that is the pathway where the water enters. ಇಲ್ಲಿಂದ ಏನಾಗುತ್ತೆ, ವಾಟರ್ ಎಂಟರ್ ಆಗುತ್ತೆ. ಒಳಭಾಗದಲ್ಲಿ ಒಂದು ಕ್ಯಾವಿಟಿ ಇರುತ್ತೆ, that is commonly called spongocoel. Because spongo ಅಂತ ಹೇಳಿದ್ರೆ the name of these organisms, sponges. Seal ಅಂತ ಹೇಳಿದ್ರೆ cavity. The cavity present in these organisms, I'm writing here, cavities present in these organisms. So this is called spongocoel.
ಸೀಲ್ ಅಂತ ಹೇಳ್ತೀವಿ. ಈ ಎಲ್ಲ ವರ್ಡ್ಗಳು ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಪೋರ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್, ದೇರ್ ಬಾಡಿ ಈಸ್ ಮೇಡ್ ಆಫ್ ನಂಬರ್ ಆಫ್ ಮೈನ್ಯೂಟ್ ಪೋರ್ಸ್ ಕಾಲ್ಡ್ ಆಸ್ಟಿಯಾ. ಸೊ ಇಲ್ಲಿದೆ, ಅದು ಕನ್ಫ್ಯೂಸ್ ಆದರೆ ಇಲ್ಲಿ ನಾನು ಮತ್ತೆ ಬರೀತಾ ಇದ್ದೀನಿ, ಮೈನ್ಯೂಟ್ ಪೋರ್ಸ್ ಅಂತ, ಆಸ್ಟಿಯಾ ಅಂತ ಹೇಳಿದ್ರೆ. ನೆಕ್ಸ್ಟ್, ನೇಚರ್ ಆರ್ ಹ್ಯಾಬಿಟ್ಯಾಟ್ ಎಲ್ಲಿ ಇರುತ್ತೆ? ದೀಸ್ ಆರ್ ಯೂಶುವಲಿ ಸೆಸೈಲ್ ಅಂತ ಹೇಳ್ತೀವಿ. ಸೆಸೈಲ್, ವಾಟ್ ದಟ್ ಮೀನ್? ಸೆಸೈಲ್ ಅಂತ ಹೇಳಿದ್ರೆ ಇಮ್ಮೂವಬಲ್ ಅಂತ ಅರ್ಥ. ಇಮ್ಮೂವಬಲ್, ಅದು ಮೂವ್ ಆಗೋದಿಲ್ಲ. ದೇ ಗೆಟ್ ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್ ಆರ್ ಕಾಲ್ಡ್ ದ ರಾಕ್ ಆರ್ ಎನಿ ಅದರ್ ಕೈಂಡ್ ಆಫ್ ಸೀ ಬೆಡ್ಸ್. ಸೀ ಬೆಡ್ಗೆ, ರಾಕ್ಸ್ಗಳಿಗೆ ಅಂಟ್ಕೊಂಡಂಗೆ ಇರುತ್ತೆ. ಅವುಗಳಿಗೆ ಸೆಸೈಲ್ ಆರ್ಗ್ಯಾನಿಸಮ್ಸ್, ಇಮ್ಮೂವಬಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಬಾಡಿ ಈಸ್ ಅಸಿಮೆಟ್ರಿಕಲ್. ನಾನು ನೆಕ್ಸ್ಟು ಬಾಡಿ ಆಫ್ ನೇಚರ್ಗೆ ಬರ್ತೀನಿ. ಬಟ್ ಇವಾಗ ಹ್ಯಾಬಿಟೇಟ್ಗೆ ಬಂದಾಗ ದೇ ಆರ್ ಅಕ್ವಾಟಿಕ್ ಇನ್ ನೇಚರ್, ಅಕ್ವಾಟಿಕ್, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಇನ್ ನೇಚರ್. ಮೋಸ್ಟ್ ಆಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮರೈನ್ ಅಂತ ಹೇಳ್ತೀವಿ. ಹ್ಯಾವ್ ಯು ಹರ್ಡ್ ಅಬೌಟ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ? ದ ಗ್ರೇಟ್ ಬ್ಯಾರಿಯರ್ ರೀಫ್, ಓಕೆ, ದಟ್ ಈಸ್ ಇಂಡಿಕೇಟಿಂಗ್ ಸಿಲೆಂಟ್ರೀಟ್. ಅದರಲ್ಲಿ ಮ್ಯಾಂಡ್ರಿಯಾನಾ ಅಂತ ಹೇಳ್ತೀವಿ, ಕೆಲವು ಕೋರಲ್ಸ್ ಅಂತ ಏನು ಹೇಳ್ತೀವಿ, ಜೆಮ್ಸ್ ಇರುತ್ತೆ ನೋಡಿ, ಹವಳಗಳು, ಹವಳದ ದಿಣ್ಣೆಗಳು, ಅದನ್ನು ಪ್ರೊಡ್ಯೂಸ್ ಮಾಡೋದು ಸಿಲೆಂಟ್ರೇಟ್, ಜೆಮ್ಸ್ಗಳನ್ನು, ನಾಟ್ ಜಮ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಜೆಮ್ಸ್, ಹವಳಗಳು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಅಂದರೆ ನಾರ್ಮಲ್ ಆಗಿ ನೀವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲನ್ನು ಅಥವಾ ಡಿಸ್ಕವರಿ ಚಾನಲ್ ನೋಡಿದಾಗ, ಸೊ ಅಂಡರ್ ವಾಟರಲ್ಲಿ, ಓಕೆ, ವೈಲ್ ದೇ ಆರ್ ಫಿಲ್ಮಿಂಗ್ ಇಟ್, ಯು ಕ್ಯಾನ್ ಅಬ್ಸರ್ವ್ ದ ಕಲರ್ಫುಲ್ ವರ್ಲ್ಡ್ ದೇರ್ ಅಂಡರ್ ವಾಟರ್. ಸೊ ಅಲ್ಲಿ ಕಲರ್ಫುಲ್ ವರ್ಲ್ಡ್ ಅಂತ ಏನು ನೋಡ್ತೀವಿ, ಆ ಕಲರ್ಫುಲ್ ಯಾಕೆ ಬಂತು ಅಂತ ಹೇಳಿದ್ರೆ, ದಟ್ಸ್ ಬಿಕಾಸ್ ಆಫ್ ದೀಸ್ ಸಿ ಆರ್ಗ್ಯಾನಿಸಮ್ಸ್ ಲೈಕ್ ಪೊರಿಫೆರಾ, ಸಿಲೆಂಟ್ರೇಟಾ, ಟೀನೋಫೋರಾ. ಈ ಆರ್ಗ್ಯಾನಿಸಮ್ಸ್ಗಳು ಕೆಲವು ಫ್ರೀ ಲಿವಿಂಗ್ ಆಗಿರುತ್ತೆ, ಇನ್ನು ಕೆಲವು ಸೆಸೈಲ್ ಆಗಿರುತ್ತೆ, ಅಂಟ್ಕೊಂಡಂಗೆ ಇರುತ್ತೆ. ಓಕೆ, ಆ್ಯಂಡ್ ದೋಸ್ ಆರ್ ಕಾಲ್ಡ್ ಸೈಕಾನ್, ಸ್ಪಾಂಜಿಲ್ಲಾ, ಯು ಸ್ಪಾಂಜಿಲ್ಲಾ, ಹೈಲೋನೆಮಾ, ಯೂಪ್ಲೆಕ್ಟೆಲ್ಲಾ. ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳಿಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ದೇ ಆರ್ ಅಕ್ವಾಟಿಕ್, ಎಸ್ಪೆಷಲಿ ದೇ ಆರ್ ಮರೈನ್, ಸೆಸೈಲ್, ಇಮ್ಮೂವಬಲ್ ಆಗಿರುತ್ತೆ. ನೆಕ್ಸ್ಟ್, ನೇಚರ್ ಆಫ್ ದ ಬಾಡಿಗೆ ಬಂದರೆ, ಅಗೈನ್ ದೇರ್ ಬಾಡಿ ಈಸ್ ಸಿಲಿಂಡ್ರಿಕಲ್. ಇದು ಸಿಲಿಂಡ್ರಿಕಲ್ ಆಗಿರುತ್ತೆ. ಓಕೆ, ಆ್ಯಂಡ್ ಆಲ್ಸೋ asymmetrical. So the body of an organism cut into two equal halves, that is called bilateral, at only one plane. Athava innondu radial symmetry. And you can't get two equal halves even though you are cutting of an organism, so at only one plane passing through the center. You won't get to two equal halves. That is called asymmetry. Okay, next, ಬಾಡಿ ನೇಚರ್ಗೆ ಬಂದಾಗ ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ಯಾವ ಥರ ಇರುತ್ತೆ ಅಂತ. ಸೊ ಅಲ್ಲಿ ನೀವು ಮೈನ್ಯೂಟ್ ಪೋರ್ಸ್ಗಳನ್ನ ನೋಡ್ತೀರಾ. ಬಾಡಿಯ ಮೇಲ್ಭಾಗದಲ್ಲಿ ಯು ಆರ್ ಅಬ್ಸರ್ವಿಂಗ್ ಮೈನ್ಯೂಟ್ ಪೋರ್ಸ್, ದೇ ಆರ್ ಕಾಲ್ಡ್ ಆಸ್ಟಿಯಾ. ಬಾಡಿ ಅಂತ ಬಂದಾಗ ಇವೆಲ್ಲ ನೆನ್ಪಿಟ್ಕೊಬೇಕು ನಾವು. ನೆಕ್ಸ್ಟು, ಅಲ್ಲೊಂದು ಮೆಶ್ ವರ್ಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಮೆಶ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಜೊತೆಗೆ ಇಂಟರ್ನಲ್ ಸ್ಕೆಲಿಟನ್ ಇರುತ್ತೆ. ಸರ್, ಇದಕ್ಕೂ ಮೂಳೆಗಳಿರುತ್ತಾ? ಆ್ಯಂಡ್ ದಟ್ ಈಸ್ ಯೂಶುವಲಿ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ. ದಟ್ ಈಸ್ ಮೇಡ್ ಆಫ್ ಸ್ಪಿಕ್ಯೂಲ್ಸ್ ಆರ್ ಸ್ಪಾಂಜಿನ್. ಸ್ಕೆಲಿಟಲ್ ಸಿಸ್ಟಮ್ ಐ ಆಮ್ ಟಾಕಿಂಗ್ ಅಬೌಟ್. ಸ್ಕೆಲಿಟಲ್ ಸಿಸ್ಟಮ್. ಸ್ಕೆಲಿಟನ್ ಅಂತ ಅಂದ ತಕ್ಷಣ ದಟ್ ಡಸಂಟ್ ಮೀನ್ ಇಟ್ ಈಸ್ ಮೇಡ್ ಆಫ್ ಬೋನ್. ಸ್ಕೆಲಿಟಲ್ ಅಂತ ಹೇಳಿದ್ರೆ ಇಟ್ಸ್ ಅ ಸಪೋರ್ಟಿಂಗ್ ಸಿಸ್ಟಮ್. ಯಾವುದರಿಂದ ಆಗಿರುತ್ತೆ ಅನ್ನೋದು ಡಿಫ್ರೆಂಟ್. ವೆದರ್ ದೇ ಆರ್ ಮೇಡ್ ಆಫ್ ಬೋನ್, whether they are made of cartilage, whether they are made of like spicules or spongins which are made of silica or the calcium carbonate, like that. So hagagi skeletal system represented by spicules or spongin. adu spongin kuda agirbodu atho spicules kuda agirbodu, and they are very helpful for gathering the prey or the ಫುಡ್ ಅನ್ನ ಗ್ಯಾದರ್ ಮಾಡಲಿಕ್ಕೆ ಮತ್ತೆ ಪ್ರೇ ಅನ್ನ ಗ್ಯಾದರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸ್ಪಿಕ್ಯೂಲ್ಸ್ಗಳು. ಡಿಫೆನ್ಸ್ ಇನ್ ಸಿಸ್ಟಮ್ ಅಂತ ಹೇಳ್ತೀವಿ, ಡಿಫೆನ್ಸ್ ಕೂಡ ಅದು ಆಕ್ಟ್ ಮಾಡುತ್ತೆ. ಬಾಡಿ ನೇಚರ್ ಹೇಳ್ತಾ ಇರೋದ್ರಿಂದ ಮತ್ತೆ ಅಲ್ಲೊಂದು ಕ್ಯಾವಿಟಿ ಇದೆ, ದಟ್ ಈಸ್ ಕಾಲ್ಡ್ ಸ್ಪಾಂಜೋಸೀಲ್. ಆ ಕ್ಯಾವಿಟಿಲಿ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಬರೀತೀನಿ ನಾನು, ಬಿಕಾಸ್ ಜಾಗ ಸಾಕಾಗಲ್ಲ. ಲೆವೆಲ್ ಆಫ್ ಆರ್ಗನೈಸೇಷನ್ ಬಂದರೆ ಯಾವ ಥರ ಇರುತ್ತೆ, ಅಗೈನ್ ಇಟ್ ಕಮ್ಸ್ ಅಂಡರ್ ದ ಬಾಡಿ ಆಸ್ ವೆಲ್. ಲೆವೆಲ್ ಆಫ್ ಆರ್ಗನೈಸೇಷನ್ ಬಂದರೆ ಯು ಕ್ಯಾನ್ ಸಿ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಹೂಸ್ ಬಾಡಿ ಈಸ್ ಮೇಡ್ ಆಫ್ ಯಾವುದರಿಂದ ಆಗಿರುತ್ತೆ? ಓನ್ಲಿ ಸೆಲ್ಸ್ಗಳಿಂದ ಮಾತ್ರ ಆಗಿರುತ್ತೆ. ಸಿಮೆಟ್ರಿ ಅಂಡ್ ದ ಬಾಡಿ ವಾಲ್, ಆಸ್ ವಿ ಹಾವ್ ರಿಟನ್, ದಿಸ್ ಈಸ್ ಕಂಪ್ಲೀಟ್ಲಿ asymmetrical ಒಂದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳೋದಿಕ್ಕೆ ಆಗಲ್ಲ, ಯಾಕೆಂದರೆ ಇಲ್ಲಿ ಟಿಶ್ಯೂಗಳು ತುಂಬಾನೇ ಆರ್ಗನೈಸ್ಡ್ ಆಗಿರೋದಿಲ್ಲ. ಹಾಗಾಗಿ ಡಿಪ್ಲೋಬ್ಲಾಸ್ಟಿಕ್ ಅನ್ನ ನೀವು ಎಲ್ಲಿ ಬರೆಯೋದಕ್ಕೆ ಶುರು ಮಾಡ್ತೀರಾ?
ಯು ಆರ್ ಸ್ಟಾರ್ಟಿಂಗ್ ರೈಟಿಂಗ್ ಫ್ರಮ್ ದ ಸಿಲಿಂಡ್ರೇಟ್, ಅಲ್ಲಿಂದ ಬರೆಯೋದಕ್ಕೆ ಶುರು ಮಾಡ್ತೀರಾ. ಸೊ ಹಾಗಾಗಿ ಅಸಿಮೆಟ್ರಿಕಲ್ ಅಂತ ಹೇಳ್ತೀರಾ. ಬಾಡಿ ಕ್ಯಾವಿಟಿ ಬಂದು ಇಟ್ಸ್ ಅಬ್ಸೆಂಟ್, ಯು ಕ್ಯಾನ್ ಸೇ ಅಬ್ಸೆಂಟ್, ಬಟ್ ಕ್ಯಾವಿಟಿ ಇಸ್ ಪ್ರೆಸೆಂಟ್, ದಟ್ ಇಸ್ ಕಾಲ್ಡ್ ವಾಟರ್ ಕೆನಾಲ್ ಸಿಸ್ಟಮ್. ಅದಕ್ಕೆ ನಾವು ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳಿ. ಅದರಲ್ಲಿ ತುಂಬಾ ಟೈಪ್ಸ್ಗಳಿರುತ್ತೆ. ದ ಬಾಡಿ ಕ್ಯಾವಿಟಿ ಯಾವ ಥರ ಇರುತ್ತೆ ಅಂತ ಅಂದರೆ ದ ಟೈಪ್ ಆಫ್ ಬಾಡಿ ಕ್ಯಾವಿಟಿ, ದ ಟೈಪ್ ಆಫ್ ದೇರ್ ಬಾಡಿ ನೇಚರ್, ಆಸ್ಕಾನ್ ಟೈಪ್, ಸೈಕಾನ್ ಟೈಪ್, ಲ್ಯೂಕಾನ್ ಟೈಪ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಕಾಮನ್ ಆಗಿ ಸೈಕನಾಯ್ಡ್ ಅಂತ ಏನು ಹೇಳ್ತೀವಿ ಅಥವಾ ಆಸ್ಕಾನ್ ಟೈಪ್ ಅಂತ ಸಿಂಪಲ್ ಆಗಿರೋದು. ಓಕೆ, ಯು ಶುಡ್ ರಿಮೆಂಬರ್ ದಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬಾಡಿ ನೇಚರ್. ಇವು ಒನ್ ಬೈ ಒನ್ ತಿಳ್ಕೊಳ್ಳೋಣ. ಇನ್ನೂ ಕೂಡ ಕ್ಯಾರೆಕ್ಟರ್ಗಳು ಯಾವ ಥರ ನೆನ್ಪಿಡ್ಬೇಕು ನೋಡಿ. ಆ್ಯಂಡ್ ದಿಸ್ ವಿಲ್ ಬಿ ದ ಸೇಮ್ ಫಾರ್ ಆಲ್ ದ ಫೈಲಾ, ಎಲ್ಲದಕ್ಕೂ ಒಂದೇ. ಫ್ರಮ್ ದ ಬಿಗಿನಿಂಗ್ ಆಫ್ ದ ಮೀನಿಂಗ್ ಟಿಲ್ ದ ಎಂಡ್ ಆಫ್ ರೀಪ್ರೊಡಕ್ಷನ್ ಯು ಶುಡ್ ರಿಮೆಂಬರ್. ಈಗ ಡೈಜೆಷನ್ ಬಂದಾಗ ಇಲ್ಲಿ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂತ ಹೇಳ್ತೀವಿ. ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್. ಈಗ ನಮ್ಮಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ ಆರ್ ಪ್ರೆಸೆಂಟ್ ಫಾರ್ ದ ಡೈಜೆಷನ್. ಎನ್ಸೈಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಸೈಡ್ ದ ಸೆಲ್ ಏನಾಗುತ್ತೆ, ಫುಡ್ ಗೆಟ್ಸ್ ಡೈಜೆಸ್ಟೆಡ್, ದೆನ್ ಓನ್ಲಿ ದಟ್ ಗೆಟ್ ಅಬ್ಸಾರ್ಬ್ ಆಗುತ್ತೆ. ಬಟ್ ಇಲ್ಲಿಗೆ ಬಂದಾಗ ಸೆಲ್ಯುಲಾರ್ ನೇಚರ್ ಇರುತ್ತೆ, ಸೆಲ್ಯುಲಾರ್ ಅಗ್ರಿಗೇಷನ್ ಇರುತ್ತೆ, ನಾಟ್ ಮಚ್ ಅಡ್ವಾನ್ಸ್ಡ್. ಸೊ ಇಲ್ಲಿ ಇಂಟ್ರಾ ಸೆಲ್ಯುಲಾರ್, ಸೆಲ್ನ ಒಳಭಾಗದಲ್ಲಿ ಏನಾಗುತ್ತೆ, ಡೈಜೆಷನ್ ಆಗುತ್ತೆ, ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್. ಇನ್ನು ರೆಸ್ಪಿರೇಷನ್ ಬಂದು ಅಥವಾ ಎಕ್ಸ್ಕ್ರೀಷನ್ ಬಂದು ದಟ್ ಅಕ್ಕರ್ಸ್ ಓನ್ಲಿ ಥ್ರೂ ದ ಬಾಡಿ ಪೋರ್ಸ್. ರೆಸ್ಪಿರೇಷನ್ ಅಥವಾ ಎಕ್ಸ್ಕ್ರೀಷನ್ that occurs only through the body pores. I am writing here through the body pores, through the body surface, I can say surface anta heli. Okay, ಆ ಸರ್ಫೇಸ್ ಅಲ್ಲಿ ಏನಿರುತ್ತೆ, ಆಸ್ಟಿಯಾ ಅಂತ ಹೇಳಿದ್ರೆ all the different pores are present on it. ಇದು ಕೂಡ ಎಕ್ಸ್ಕ್ರಿಟರಿ ಕೂಡ ಬಾಡಿ ಪೋರ್ಸ್ ಮುಖಾಂತರ ಆಗುತ್ತೆ, ಬಾಡಿ ಪೋರ್ಸ್ ಮುಖಾಂತರ ಆಗುತ್ತೆ. ಅಂಡ್ ಇನ್ನೊಂದು ಹೇಳಿದೆ ನಾನು, ಈ ತರ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ ನೀವು. Considering this is the cycon, illide ivaga, and this is the large opening, okay, that is called osculum. This is called osculum, keltare. And these are called enide ivella, these are nothing but ostia. Idu ostia agirutte. And within their body, as I said, there is a cavity, right? Allondu cavity ide, and this is commonly called spongocoel. Spongocoel ide, spongocoel. And this spongocoel, very important, this spongocoel is lined by collar cells, okay, responsible for digestion ge sahaya madutte. And these collar cells are also commonly called choanocytes or collar cells anta heltivi. So which among the following organism possess collar cells or choanocytes which helps in digestion anta kelidaga you should write sponges or porifera. Ellirutte gottayitu. Ee matte illi types gal irutte. Based on the nature of the spongocoel, we are classifying them as ascon type, cycon type, leucon type. What does that mean? ಮತ್ತೆ ಕೆಲವು ಏನಿರುತ್ತೆ ಗೊತ್ತಾ, ಈ ತರ ಸಿಂಪಲ್ ಆಗಿರೋದು, ಇನ್ನು ಕೆಲವು ಈ ತರ ಇರುತ್ತೆ. ಸೊ ಈ ತರ ಬಾಡಿ ಕ್ಯಾವಿಟಿ ಇರೋದು, ಇನ್ನು ಕೆಲವು ಇನ್ನೂ ಡೀಪ್ ಆಗಿ ಏನಾಗಿರುತ್ತೆ, ಈ ತರ ಅರೇಂಜ್ ಆಗಿರುತ್ತೆ. ಬೇಸ್ಡ್ ಆನ್ ದ ನೇಚರ್ ಆಫ್ ದ ಸ್ಪಾಂಜೋಸಿಲ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಆಸ್ ಆಸ್ಕಾನ್, ಸೈಕಾನ್ ಮತ್ತೆ ಲ್ಯೂಕಾನ್ ಟೈಪ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ನಾಟ್ ಮಚ್ ಇಂಪಾರ್ಟೆಂಟ್ ರೈಟ್ ನೌ, ಬಟ್ ಯು ಶುಡ್ ರಿಮೆಂಬರ್ ದಟ್. ಓಕೆನಾ? ಇದು ಎಲ್ಲಿಗೆ ಅಟ್ಯಾಚ್ ಆಗಿದೆ, ಸಬ್ಸ್ಟ್ರೇಟಮ್ಗೆ ಅಟ್ಯಾಚ್ ಆಗಿದೆ, ಹಾಗಾಗಿ ಇದು ಸೆಸೈಲ್ಗಳಾಗಿರುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಇಟ್ಸ್ ಆಬ್ಸೆಂಟ್, ಯು ಕ್ಯಾನ್ ಸೇ. ಯಾಕೆಂದ್ರೆ ಎವ್ರಿಥಿಂಗ್ ದಟ್ ಅಕರ್ಸ್ ಓನ್ಲಿ ಥ್ರೂ ಯಾವ್ದ್ರ ಮುಖಾಂತರ ಆಗುತ್ತೆ, ಡಿಫ್ಯೂಷನ್. ಎಲ್ಲವೂ ಕೂಡ ಡಿಫ್ಯೂಷನ್ ಮುಖಾಂತರನೇ ಆಗೋದು. ಇದು ಕೂಡ ಏನು ಹೇಳಿದೆ, ಬಾಡಿ ಪೋರ್ಸ್ ಅಂತ ಹೇಳಿ, ಇದು ಕೂಡ. ಅದ್ರ ಜೊತೆಗೆ ದ ಮೂಮೆಂಟ್ ಇರುತ್ತೆ ನೋಡಿ, ದ ಮೂಮೆಂಟ್ ಆರ್ ದ ಪಾತ್ವೇ ಎಲ್ಲಿ ಕೇಳ್ತಾರೆ ಅಂದರೆ ಪೋರಿಫೆರಾದಲ್ಲಿ ಕಾಮನ್ ಆಗಿ ಕೇಳ್ತಾರೆ. ಸೊ ಔಟ್ಸೈಡ್ ಇಂದ ಏನಾಗುತ್ತೆ, ಆಸ್ಟಿಯಾ ಮುಖಾಂತರ, ನೆಕ್ಸ್ಟ್ ಆಸ್ಟಿಯಾ ಟು ಸ್ಪಾಂಜೋಸಿಲ್, ನೆಕ್ಸ್ಟ್ ಸ್ಪಾಂಜೋಸಿಲ್ ಟು ಔಟ್ಸೈಡ್ ಥ್ರೂ ದ ಆಸ್ಕುಲಮ್. ಓಕೆ, ಏನೇನಿದೆ ಅಲ್ಲಿ, ಫಸ್ಟು ಔಟ್ಸೈಡ್ ಇದೆ, ನೆಕ್ಸ್ಟ್ ಆಸ್ಟಿಯಾ, ನೆಕ್ಸ್ಟ್ ಸ್ಪಾಂಜೋಸಿಲ್, ನೆಕ್ಸ್ಟ್ ಆಸ್ಕುಲಮ್, ನೆಕ್ಸ್ಟ್ ಔಟ್ಸೈಡ್ ಮತ್ತೊಂದು. ಸೊ ಹಾಗಾಗಿ ಈ ತರ ಒಂದು ಪಾತ್ವೆ ನೆನಪಿರ್ಬೇಕು ನಿಮಗೆ. ನರ್ವಸ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ರೀಪ್ರೊಡಕ್ಷನ್, ವೆರಿ ಇಂಪಾರ್ಟೆಂಟ್, ದೇ ಯೂಶಲಿ ರೀಪ್ರೊಡ್ಯೂಸ್ ಸೆಕ್ಷುಯಲಿ. ಅದು ಸೆಕ್ಷುಯಲಿ ರೀಪ್ರೊಡ್ಯೂಸ್ ಮಾಡುತ್ತೆ. ಹಾಗಿದೆ ಸೆಕ್ಷುಯಲಿ ಅಂತ ಹೇಳಿದ್ರೆ ದೇ ಆರ್ ಪ್ರೊಡ್ಯೂಸಿಂಗ್ ಸ್ಪರ್ಮ್ಸ್ ಅಂಡ್ ಎಗ್ಸ್.
ಅಂದರೆ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓನ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಮಾತ್ರ ಇರುತ್ತಾ? ಎಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಆಲ್ಸೋ ಪ್ರೆಸೆಂಟ್ ದಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಜೆಮ್ಯೂಲ್ಸ್ ಕಾಲ್ಡ್ ಬರ್ಡ್ಸ್. ಎಸೆಕ್ಷುಯಲಿ ಆಗೋದಾದ್ರೆ ಎಸೆಕ್ಷುಯಲಿ ಬೈ ಬರ್ಡ್ಸ್ ಕಾಲ್ಡ್ ಜೆಮ್ಯೂಲ್ಸ್. ಯು ಶುಡ್ ರಿಮೆಂಬರ್ ದಿಸ್ ವರ್ಡ್. ಜೆಮ್ಯೂಲ್ಸ್ ಅಂತ ಹೇಳಿದ್ರೆ asexual birds which helps in reproduction in the case of porifera or sponges. Sexually ಬಂದಾಗ ಅದು ಸ್ಪರ್ಮ್ ಮತ್ತೆ ಎಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಎಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಹಿಯರ್ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್ ಫರ್ಟಿಲೈಸೇಷನ್ ಇರುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್. ಆ್ಯಂಡ್ ಆಲ್ಸೋ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ, ಇಂಡೈರೆಕ್ಟ್ ಡೆವಲಪ್ಮೆಂಟ್. So what's that mean here? Indirect anta heladre larval stage is present, intermediate stage is present, which is not similar to their parent except in their size. Andre common agi ನಾವು ಏನಾಗಿರ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ young ones are similar to their parents except in their size ಅಂತ ಹೇಳ್ತೀವಿ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಒಂದೇ ಥರ ಸೈಜನ್ನು ಬಿಟ್ಟು. ಆದರೆ ಇವುಗಳಿಗೆ ಬಂದಾಗ when it comes to some different kinds of mollusca, ವೆಲಿಜರ್ ಅಂತ ಹೇಳ್ತೀವಲ್ಲ ಆ ಥರ, ಅಥವಾ ನೀವು ನಿಂಫ್ ಅಂತ ಕಾಕ್ರೋಚ್ಗಳಲ್ಲಿ ನೋಡ್ತೀರಾ, ಇನ್ಸೆಕ್ಟ್ಸ್ಗಳಲ್ಲಿ ಆಗ್ಬೋದು, ಆರ್ಥ್ರೋಪೋಡಾದಲ್ಲಿ. ವೆನ್ ಇಟ್ ಕಮ್ಸ್ ಟು ಆಂಫಿಬಿಯಾ, ದೇರ್ ಯು ಆರ್ ಅಬ್ಸರ್ವಿಂಗ್ ಯಂಗ್ ಒನ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ದೇ ಆರ್ ಹ್ಯಾವಿಂಗ್ ಟೇಲ್, ದೇ ಡೋಂಟ್ ಹ್ಯಾವ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಲೇಟರ್ ದೇ ಡೆವಲಪ್ಸ್ ಅಡಲ್ಟ್ಗೆ ಬಂದಾಗ. ಆ ಥರ ಡಿಫ್ರೆನ್ಸ್ ಇದ್ದರೆ ಅವುಗಳಿಗೆ ನಾವು ಲಾರ್ವೆ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತೆ, ಹಾಗಾಗಿದ್ರೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾರ್ಮಲ್ ಆಗಿ ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ. ಸೊ ಎಗ್ಸು ಮತ್ತು ಸ್ಪಮ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಅದು ಸೆಕ್ಷುವಲಿ ರಿಪ್ರೊಡಕ್ಷನ್ ಆಗಿರುತ್ತೆ. ಜೆಮ್ಯೂಲ್ಸ್ ಅಂತ ಬರ್ಡ್ಸ್ಗಳು ಇರೋದ್ರಿಂದ ಅದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರುತ್ತೆ. ಆ್ಯಂಡ್ ದೀಸ್ ಆರ್ ಯೂಶುವಲಿ ಹರ್ಮಾಫ್ರೊಡೈಟ್ಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಐ ಆಮ್ ರೈಟಿಂಗ್ ದ ವರ್ಡ್ hermaphrodites. So what's that mean? Both male and female sex organs, genital organs, are present in the same individual. There are no male sponges, female sponges ಅಂತ ಇರೋದಿಲ್ಲ. ಒಂದೇ ಇಂಡಿವಿಜುವಲಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ ಜೆನೈಟಲ್ ಆರ್ಗನ್ಸ್ ಅಥವಾ ಸೆಕ್ಸ್ ಆರ್ಗನ್ಸ್ಗಳಿದ್ರೆ ಅವುಗಳಿಗೆ ನಾವು ಹರ್ಮಾಫ್ರೊಡೈಟ್ಸ್ ಅಂತ ಹೇಳ್ತೀವಿ. ಮನೇಷಿಯಸ್ ಅಂತ ಹೇಳ್ತೀವಿ, ಮಾನೋ ಸಿಂಗಲ್ ಇಂಡಿವಿಜುವಲ್. ಡಯೇಷಿಯಸ್, ವಿ ಆರ್ ದ ಡಯೇಷಿಯಸ್. ಓಕೆ, ಸೊ ಆ ಥರ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಹರ್ಮಾಫ್ರೊಡೈಟ್ಸ್ ಅಂತ ಹೇಳಿ. ಸೊ ಐ ಹೋಪ್ ಯು ಗಾಟ್ ದಿಸ್. ಓಕೆ, ಈಗ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ನೆನ್ಪಿಟ್ಕೊಬೇಕು ಅಂತ. ಫೈಲಮ್ ಪೊರಿಫೆರಾ, ಎಲ್ಲ ಫೈಲಮ್ಗಳು ಇದೇ ಥರ ಮೀನಿಂಗ್, ಬಾಡಿ ನೇಚರ್, ದೇರ್ ಹ್ಯಾಬಿಟ್ಯಾಟ್, ದೇರ್ ಡೈಜೆಸ್ಟಿವ್ ಸಿಸ್ಟಮ್ಸ್, ಎಂಟೈರ್ ಆಲ್ ದ ಸಿಸ್ಟಮ್ಸ್. ಓಕೆ, ಯಾವ ಥರ ಆಗುತ್ತೆ ಅಂತ. ಸೊ ಎಕ್ಸಾಂಪಲ್ಸ್ ಫೈನಲ್ ಆಗಿ ಕೊಡೋಣ, ಇಲ್ಲಿ ಬರೀತೀನಿ. ಏನದು? ಸೈಕಾನ್ ಕೇಳಿರ್ತೀರಾ, ಸೈಕಾನ್. ಮತ್ತು ಸ್ಪಾಂಜಿಲ್ಲ, ಆರ್ ಯು ಸ್ಪಾಂಜಿಲ್ಲ, ಹೈಲೋನೆಮಾ, ಯೂಪ್ಲೆಕ್ಟೆಲ್ಲ. ಸಿ, these are some examples. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಬರೆದಿದ್ದೀನಿ. ಓಕೆ, ಐ ಆಮ್ ಜಸ್ಟ್ ಮಾರ್ಕಿಂಗ್ ದೆಮ್ ಆಸ್ examples. Okay, so pore bearing organisms which are marine in nature, their body having number of, or you can say enormous amount of minute pores on their surface of the body, and those are called ostia. Large opening is called osculum. They are immovable ಆಗಿರುತ್ತೆ. ಅದರ ಜೊತೆಗೆ they are called asymmetrical. Water canal system is present. Cellular level of organization irutte. Skeletal system ಏನಿರುತ್ತೆ, supporting system represented by the spicules or the sponge, or and ಅಂತ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ, or ಅಂತ ಹೇಳ್ತೀವಿ. ಸೊ ಅದೇ ಥರ ಇಲ್ಲಿಗೆ ಬಂದಾಗ ಸ್ಪಾಂಜೋಸೀಲ್, ಆಸ್ಟಿಯಾ, ಆ್ಯಂಡ್ ದಟ್ ಈಸ್ ಓಪನಿಂಗ್ ಥ್ರೂ ದ ಆಸ್ಕುಲಮ್ ಮುಖಾಂತರ ಹೊರಗಡೆಗೆ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಇನ್ನು ರೆಪ್ರೆಸೆಂಟೆಡ್ ಯಾವ ಥರ ಇರುತ್ತೆ ಅಂತ. ಸ್ಪಾಂಜೋಸೀಲ್ ಏನಿದೆ ಆ ಕ್ಯಾವಿಟಿಯ ಸುತ್ತ, ದಟ್ ಈಸ್ ಲೈನ್ಡ್ ಬೈ ದ ಕಾನೋಸೈಟ್ಸ್ ಆರ್ ದ ಕಾಲರ್ ಸೆಲ್ಸ್ ಆ್ಯಂಡ್ ಆಸ್ಟಿಯಾ ಆಸ್ಕುಲಮ್. ನೆಕ್ಸ್ಟ್ ಹರ್ಮೋಫ್ರೊಡೈಟ್ಸ್ ಆಗಿರುತ್ತೆ ಮೇನ್ ಆಗಿದ್ದು. ಹರ್ಮೋಫ್ರೊಡೈಟ್ಸ್ sexually reproducing, they are producing eggs and sperms from the same individual. Internal fertilization, indirect development, birds are present and they are called gemmules. Understood? So ಇಷ್ಟು ಕೂಡ ಇವತ್ತು ನಾವು ತಿಳ್ಕೊಂಡಿರೋದು. ಆ್ಯಂಡ್ ನಾವೇನೇನು ತಿಳ್ಕೊಂಡು ಅಂತ ಗೊತ್ತಾಗಿದೆ ಇವಾಗ, ಓಕೆನಾ? ಸೊ ಇಲ್ಲಿ ತನಕ ಫ್ರಮ್ ದ ಬಿಗಿನಿಂಗ್ ಆಫ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಟಿಲ್ ದ ಎಂಡ್ ಆಫ್ ಪೊರಿಫೆರಾ. ಓಕೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದೀಸ್ ಟಾಪಿಕ್. ಈ ಟಾಪಿಕಿಂದ ಯಾವ ಥರ ಕ್ವಶನ್ಸ್ಗಳನ್ನ ಕೇಳಿದ್ರು ಅಂತ ನೋಡೋಣ ಇವಾಗ, ಓಕೆನಾ? ಸೊ ದೇ ಆರ್ ಹಿಯರ್. ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್.
ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಫಸ್ಟ್, ಆಮೇಲೆ ಅದಕ್ಕೆ ಆನ್ಸರ್ ಮಾಡ್ಬೋದು ನೀವು. ಓಕೆ, ಐ ವಿಲ್ ಗಿವ್ ಸಮ್ ಲಿಟಲ್ ಗ್ಯಾಪ್ ಟು ಗೆಸ್ ದ ಆನ್ಸರ್. ಸೊ ಫಸ್ಟ್ ಒನ್, identify the given figure in related to body cavity. In related to body cavity, so that means they are talking about the coelom. ಅವರು coelom ಬಗ್ಗೆ ಮಾತಾಡ್ತಿದ್ದಾರೆ. ಎಸಿಲೋಮ್, ಸೀಲೋಮ್, ಸೂಡೋಸೀಲೋಮ್ ಅಂತ ಹೇಳಿ. ಓಕೆ, ಇಲ್ಲೊಂದು ಡಯಾಗ್ರಾಮ್ ಇದೆ, ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಫಿಗರ್ ಅಂದರೆ ಇದು ಡಯಾಗ್ರಾಮ್ಯಾಟಿಕ್ ಅಥವಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಸೊ ಲೇಯರ್ಸ್ಗಳಿದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ನಥಿಂಗ್ ಬಟ್ ectoderm. ದಿಸ್ ಇಸ್ ಕಾಲ್ಡ್ ectoderm, and this is nothing but the endoderm. And here you can observe these 4 circles are indicating the mesoderm. And here the body cavity is present, which is not lined by the mesoderm. Instead of that, the mesoderm present in the form of scattered pouches. What do you call it as? Idu yav tara heltivi? So this is nothing but not eucoelomate. Eucoelomate annadu coelomate anta artha. This is not a true coelom. This is not true body cavity. Pseudocoelomate is the right answer because it's the false body cavity. False body cavity. Why so? Because here the body cavity is not lined by the mesoderm. Ashte. Coelom alla and none of the above alla. So hagagi the right answer is option B. Next one. Which of the following animal phyla does not exhibit segmentation? Segmentation anna exhibit ಮಾಡದೇ ಇರೋದು. It's also one of the criteria we are using to classify the organism, segmentation. Where the body of an organism, both externally and internally, having number of compartments, at least, restricted to few organs. So they are both Annelida, Arthropoda, Platyhelminthes, and Chordata. I told you, segmentation anta bandaga, so that comes after, or you can say onward, Annelida onwards ನೆನ್ಪಿಡ್ಕೊಬೇಕು. ಸೊ ಅದನ್ನ ಸೀಕ್ವೆನ್ಸ್ ಆಗಿ ನಿಮಗೆ ಗೊತ್ತಿದೆ, Annelida, Arthropoda, Mollusca, Echinodermata, Hemichordata ಅಂತ ಮುಂದೆ ಹೋಗುತ್ತೆ, and Chordata. ಸೊ ಅದನ್ನ ಬಿಟ್ರೆ ಯಾವ್ದಿದೆ ನೋಡಿ, Annelida, Arthropoda, Platyhelminthes, that comes before the Annelida. So where you are not able to guess the segmentation, you can't see the segmentation. So segmentation is absent, not present in the case of Platyhelminthes. Hence the right answer is Platyhelminthes. Okay, option C is the right answer. Next one. Animals that maintain a constant body temperature despite the external environment are called. So why this question comes? ಯಾಕೆ ಈ ಕ್ವಶನ್ ಬಂತು? ನಾನಲ್ಲಿ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಥವಾ ಲೆವೆಲ್ ಆಫ್ ಆರ್ಗನೈಸೇಷನ್ ಹೇಳುವಾಗ ಒಂದು ಎಕ್ಸಾಂಪಲ್ ಇದೆ ಅಲ್ಲಿ. ಓಕೆ, no matter whether their body is made of different types of systems. ಇದೆಯಾ ಇಲ್ವಾ ಅದು ಸೆಕೆಂಡರಿ. ಇದ್ರೆ ಎಲ್ಲವೂ ಕೂಡ ಒಂದೇ ನೇಚರ್ನ ಹೊಂದಿರೋದಿಲ್ಲ. And when it comes to circulatory system, ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ತಿಳ್ಕೋಬೇಕಿದ್ರೆ, ಓಕೆ, they have given 2 important system. 2 ಇಂಪಾರ್ಟೆಂಟ್ ಸಿಸ್ಟಮ್ಗಳು ಇರುತ್ತೆ. One is open type, okay, and the second one is closed type ಅಂತ ಹೇಳಿ. ಓಪನ್ ಟೈಪ್ ಅಂತ ಹೇಳಿದ್ರೆ ವೇರ್ ದ ಬ್ಲಡ್ ಸರ್ಕ್ಯುಲೇಟ್ಸ್, ಓಕೆ, ಥ್ರೂಔಟ್ ದ ಬಾಡಿ, ಸೊ ನಾಟ್ ವಿತಿನ್ ದ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಸೊ ಹಾಗಾಗಿ ಬ್ಲಡ್ ವೆಸಲ್ಸ್ ಆರ್ ಆಬ್ಸೆಂಟ್ ಹಿಯರ್. ಬ್ಲಡ್ ವೆಸಲ್ಸ್ ಅಂತ ಏನಿದೆ ಆರ್ ಆಬ್ಸೆಂಟ್ ಹಿಯರ್. ಓಕೆ, ಇದು ಆಬ್ಸೆಂಟ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಿಯರ್ ಬ್ಲಡ್ ಫ್ಲೋಸ್ ಥ್ರೂ ದ ವೆಸಲ್ಸ್. ಐ ಆಮ್ ರೈಟಿಂಗ್ ದಟ್ ಡೆಫಿನೇಷನ್ ಹಿಯರ್. ಬ್ಲಡ್ ಫ್ಲೋಸ್ ಥ್ರೂ ದ ವೆಸಲ್ಸ್. ವೆಸಲ್ಸ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್, ಆರ್ಟರೀಸ್, ವೈನ್ಸ್, ಕ್ಯಾಪಿಲರೀಸ್, ಲೈಕ್ ದಟ್. ಸೊ ಈ ಕ್ಲೋಸ್ಡ್ ಟೈಪ್ ಅಂತ ಬಂದಾಗ ಮತ್ತೆ ನಾವು ಅಲ್ಲಿ ಹಾರ್ಟ್ ಇರುತ್ತೆ ಟು ಪಂಪ್ ದ ಬ್ಲಡ್. ಅದ್ರ ಜೊತೆಗೆ ಹಾರ್ಟ್ ಈಸ್ ಡಿಫರೆಂಟ್, ಚೇಂಬರ್ಡ್, ಬೇರೆ ಬೇರೆ ಥರ ಇರುತ್ತೆ. 2 chambered, 3 chambered, 4 chambered. When it comes to 4 chambered, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ they are able to maintain or regulate the constant body temperature. We used to call them as endotherms or homeotherms. ಅಲ್ಲಿಗೆ ಬಂದಾಗ 4 chambered heart ಅಲ್ಲಿ there is no mixing up of oxygenated and deoxygenated blood. Mix ಆಗೋದಿಲ್ಲ. ಸೊ ಅಲ್ಲಿಗೆ ಏನಾಗುತ್ತೆ, the body temperature can be maintained. Body temperature ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಯಾವುದರಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ?
4 chambered ಅಲ್ಲಿ. Even though we have not discussed that, I have taken, let me, ಇದು ಸಿಂಪಲ್ ಡೆಫಿನೇಷನ್ ಆದರೂ ಕೂಡ ನೀವು ಹೇಳ್ಬೋದು. ಅದು ಕಾಮನ್ ಆಗಿ ಪೈಕಿಲೋಥಮ್ಸ್ ಅಲ್ಲ, ಎಕ್ಟೋಥಮ್ಸ್ ಎರಡು ಒಂದೇ ಆಗಿರುತ್ತೆ, ಎಂಡೋಥಮ್ಸ್, ಹೆಟ್ರೋಥಮ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಎಂಡೋಥಮ್ಸ್. Look at this. Constant, maintain constant body temperature, also called homeotherms. Homeotherms anta heltivi. Okay na? So the right answer is option C. Next question. Animals that possess a true coelom are classified as true coelom, where the body cavity is lined by the mesoderm. ಅವುಗಳು ಯಾವುದನ್ನ ಹೇಳ್ಬೋದು? ಎಸಿಲೋಮೇಟ್ಸ್ ಏನಂದ್ರೆ ಆಬ್ಸೆಂಟ್ ಅಂತ ಆಗ್ಬಿಡುತ್ತೆ. ಸೂಡೋಸಿಲೋಮೇಟ್ which is not lined by the mesoderm. Coelomates and none of the above. Coelomate, where the body cavity is lined by the mesoderm, are called true coelomates, eucoelomates organisms. So option C is the right answer. Which of the following is not a basis of classification in the animal kingdom? So we have used 6 criteria to classify the animal kingdom into different phyla, right? Till the end of chordata. But which among these not a important criteria to classify them? ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. So body symmetry, we know that we have used it to classify that. Bilateral and radial symmetry. So this is not the right answer because they are asking not a basis on the body cavity means a coelom. So we have used it to tell it as a whether it is a coelomate, acoelomate or pseudocoelomate. Cell structure. So it is not a basis of classification in the animal kingdom, hence it is the right answer. ಸೆಲ್ ಸ್ಟ್ರಕ್ಚರ್ನ ನಾವು ಬೇಸಿಸ್ ಆಗಿ ತೆಗೆದುಕೊಂಡಿಲ್ಲ, ಹಾಗಾಗಿ ಇದು ರೈಟ್ ಆಗುತ್ತೆ. ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ಬ್ಯಾಕ್ ಬೋನ್ ಆರ್ ದ ನೋಟೋಕಾರ್ಡ್ ಈಸ್ ಆಲ್ಸೋ ಅ ಕ್ಯಾರೆಕ್ಟರ್. ಸೊ that is not the right one for this question. So right answer, cell structure, cellular nature is not the cellular nature ಅಂತ ಹೇಳೋದು ಬೇಡ, cell structure is not the basis of classification in the animal kingdom ಅಂತ ಹೇಳ್ಬೋದು. Next question, look at here. Identify the phylum X. ಇಲ್ಲಿ ಒಂದು ಫೈಲಮ್ ಇದೆ, ನಾವು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಮೇ ಬಿ ಇದು ಓಕೆ, ಯಾಕೆ ಬಂತು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕ್ಲಾಸಿಫಿಕೇಶನ್ ತಿಳ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ಸೊ ಅನೆಲಿಡಾ ಇದೆ, ಸಾರಿ ಅನಿಮೇಲಿಯಾ ಇದೆ, ಕಿಂಗ್ಡಮ್ ಅನಿಮೇಲಿಯಾ. ಸೊ ಟಿಶ್ಯೂ ಗ್ರೇಡ್ ಆಗಿರುತ್ತೆ, ಅದು ಟಿಶ್ಯೂ ಗ್ರೇಡ್ ಮಾತ್ರ ಹೊಂದಿರುತ್ತೆ. ಈಗ ನಿಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು, ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ ಯಾವುದು ಅಂತ ಹೇಳ್ಬಿಟ್ಟು. ಟಿಶ್ಯೂ ಗ್ರೇಡ್ ಇದೆ, 2 ಎಕ್ಸಾಂಪಲ್ಸ್ ಮಾತ್ರ ಉಳ್ಕೊಂತೀವಾಗ. Out of all these phyla, you are eliminating them and keeping only 2 in your mind. So ಯಾವ್ಯಾವುದು? Coelenterata and Ctenophora. Next, biradial. ಅದರಲ್ಲೂ ಒಂದು ಹೋಯ್ತು ಇವಾಗ, ರೇಡಿಯಲ್ ಸಿಮಿಟ್ರಿ ಅಲ್ಲ, ಇದು ಬೈರೇಡಿಯಲ್ ಸಿಮಿಟ್ರಿ. And acoelomate, and that is nothing but what? ಏನಾಗಿರುತ್ತೆ? And that is commonly called Ctenophora. Ctenophora. Okay, acoelomate ಅಂತ ಕೂಡ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ you should ರಿಮೆಂಬರ್ ದಟ್ ಆಸ್ ಎ ಟೀನೋಫೋರಾ. ಹೇಗೆ ಬಂತು ಸರ್? ಇಲ್ಲಿಗೆ ಬಂದಾಗ ಟಿಶ್ಯೂ ಗ್ರೇಡ್, ಸಿಲಿಂಟ್ರೇಟಾ ಮತ್ತು ಟೀನೋಫೋರಾ. ಬಟ್ ಇಲ್ಲಿ ಬೈರೇಡಿಯಲ್ ಅಂತ ಬಂದ ತಕ್ಷಣ ಎಲ್ಲವೂ ಕೂಡ ಸ್ಕ್ರೀನಿಂಗ್ ಆಗುತ್ತೆ ಆ್ಯಂಡ್ ಯು ಆರ್ ರಿಮೆಂಬರಿಂಗ್ ಓನ್ಲಿ ಟೀನೋಫೋರಾ. ಎಕ್ಸಾಂಪಲ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಎಕ್ಸಾಂಪಲ್ ಯಾವುದಂತ ಹೇಳಿದ್ರೆ ಟೀನೋಪ್ಲಾನಾ, ಪ್ಲೂರೋಬ್ರ್ಯಾಂಕಿಯೆ ಅಥವಾ ಬ್ರ್ಯಾಕಿಯೆ ಅಂತೆಲ್ಲ ಹೇಳ್ಬಿಟ್ಟು, ಕೋಮ್ ಜೆಲ್ಲಿಸ್. ಸೊ ನೆಕ್ಸ್ಟ್ ಒನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫೈಲಾ ದ ಅಡಲ್ಟ್ ಶೋಸ್ ರೇಡಿಯಲ್ ಸಿಮಿಟ್ರಿ while the larva shows biradial symmetry? ಯಾವುದರಲ್ಲಿ? ಸೊ ಇದನ್ನು ನೀವು ಆ ಪರ್ಟಿಕ್ಯುಲರ್ ಫೈಲಮ್ ಬಂದಾಗ ತಿಳ್ಕೊಳ್ತೀರಾ. ಬಟ್ ಆದರೂ ಕೂಡ ಇಲ್ಲೊಂದು ಕ್ವಶನ್ ಇದೆ, ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ದ ಸಿಮಿಟ್ರಿ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಹಾಗಾಗಿ ಎನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ. ಎನೆಲಿಡಾದಲ್ಲಿ ಕಂಪ್ಲೀಟ್ಲಿ ಬೈಲ್ಯಾಟ್ರಲ್ ಸಿಮಿಟ್ರಿ, ಆರ್ಥ್ರೋಪೋಡಾ ಬೈಲ್ಯಾಟ್ರಲ್ ಸಿಮಿಟ್ರಿ, ಮೊಲಸ್ಕಾ ಬೈಲ್ಯಾಟ್ರಲ್ ಸಿಮಿಟ್ರಿ. ಬಟ್ ವೆನ್ ಇಟ್ ಕಮ್ಸ್ ಟು ಎಕೈನೋಡರ್ಮೇಟಾ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಅಡಲ್ಟ್ ಶೋಸ್ ರೇಡಿಯಲ್ ಸಿಮಿಟ್ರಿ. ಸ್ಟಾರ್ ಫಿಶಸ್, ಓಕೆ, ಅಂದರೆ ಆಸ್ಟಿರಿಯಾಸ್ ಅಂತ ಹೇಳ್ತೀವಲ್ಲ ಆ ಥರ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬ್ರಿಟಲ್ ಸ್ಟಾರ್, ಇವೆಲ್ಲವೂ ಕೂಡ. ಆದರೆ ಲಾರ್ವಾ ಬಂದು ಬೈರೇಡಿಯಲ್ ಸಿಮಿಟ್ರಿ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಈಸ್ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್? ಬೈಲ್ಯಾಟ್ರಲ್ ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಯಾವುದಿರಬಹುದು ಅಂದರೆ ಕೊನೆಯಲ್ಲಿ ಬರೆದು ನಾವು ಕ್ಲಾಸಿಫಿಕೇಶನ್ನಲ್ಲಿ, ರೈಟ್? ಡೂ ಯು ರಿಮೆಂಬರ್? ಸೊ ಆಫ್ಟರ್ ದ ಪ್ಲಾಟಿಯಲ್ಮಿಂಥಸ್ ವಿ ಹ್ಯಾವ್ ಸೆಪರೇಟೆಡ್ ಒನ್ ಗ್ರೂಪ್ ಆಫ್ಟರ್ ದ ಅನೆಲಿಡಾ. ಅನೆಲಿಡಾ ಆನ್ವರ್ಡ್ಸ್ ಬರಬೇಕಿದು, ಯಾಕೆಂದರೆ ಟ್ರಿಪ್ಲೋಬ್ಲಾಸ್ಟಿಕ್ ಇದೆ. ಅದ್ರ ಜೊತೆಗೆ ಬೈಲ್ಯಾಟ್ರಲ್ ಇದೆ, ಯಾವ್ದಿರ್ಬೋದು ನೋಡೋಣ. ಈಗ ಆಸ್ಕೆಲ್ಮಿಂಥಸ್, ಟೀನೋಫೋರ್ಸ್, ಸ್ಪಾಂಜಸ್ ಅಂಡ್ ಸಿಲಿಂಟ್ರೇಟಾ. ಇಲ್ಲಿ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಬಂದಿರೋದ್ರಿಂದ ದಟ್ ಕಮ್ಸ್ ಆಫ್ಟರ್ ಪ್ಲಾಟಿಯಲ್ಮಿಂಥಸ್. ಸಿಲಿಂಟ್ರೇಟಾ, ಟಿನೋ,
ಟೀನೋಫೋರಾ ಡಿಪ್ಲೋಬ್ಲಾಸ್ಟಿಕ್ ಅಂತ ಬಂದಾಗ ಇಲ್ಲಿ ಆಸ್ಕೆಲ್ಮೆಂಥಸ್ ಇಸ್ ದ ರೈಟ್ ಆನ್ಸರ್, ನಾಟ್ ದ ಟೀನೋಫೋರಾ, ಸ್ಪಾಂಜಸ್ ಆರ್ ಸೀಲಿಂಟ್ರೇಟ್ಸ್. ಸೊ ರೈಟ್ ಆನ್ಸರ್ ಈಸ್ ಆಸ್ಕೆಲ್ಮೆಂಥಸ್. ಅಂದರೆ ಕಾಮನ್ ಆಗಿ ನಾವು ಅದನ್ನು ರೌಂಡ್ ವರ್ಮ್ಸ್ ಅಂತ ಹೇಳ್ತೀವಿ. ರೌಂಡ್ ವರ್ಮ್ಸ್, ದುಂಡು ಹುಳುಗಳು. ಓಕೆ, ಆಸ್ಕ್ಯಾರಿಸ್ ಲಿಂಬ್ರಿಕಾಯ್ಡಿಸ್ ಅಂತ ನೀವು ಕೇಳಿರ್ಬೋದು, ಅಲ್ಲಿ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕೈಂಡ್ಸ್ ಆಫ್ ಅನಿಮಲ್ಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್? ಯಾವುದು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕೇಳ್ತಿದ್ದಾರೆ. ಫ್ಲಾಟ್ ವರ್ಮ್ಸ್, ಸ್ಪಾಂಜಸ್, ಟೀನೋಫೋರ್ಸ್ ಅಂಡ್ ಕೋರಲ್ಸ್. ದ ರೈಟ್ ಆನ್ಸರ್ ಇಸ್ ಪ್ರೀವಿಯಸ್ ಕ್ವಶನ್ಗೆ ರಿಲೇಟೆಡ್ ಆಗಿರೋದು. ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಬಂದಾಗ ದಟ್ ಕಮ್ಸ್ ಆಫ್ಟರ್ ದ ಪ್ಲಾಟಿಯಲ್ಮೆಂಥಸ್ ಕಾಲ್ಡ್ ಫ್ಲಾಟ್ ವರ್ಮ್ಸ್. ನೆಕ್ಸ್ಟ್ ಆಸ್ಕೆಲ್ಮೆಂಥಸ್ ಕಾಲ್ಡ್ ರೌಂಡ್ ವರ್ಮ್ಸ್. ನೆಕ್ಸ್ಟ್ ಅನ್ನೆರಡು ಆರ್ಥ್ರೋಪೋಡ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ದಟ್ ಸ್ಟಾರ್ಟ್ಸ್ ಫ್ರಮ್ ಪ್ಲಾಟಿಯಲ್ಮೆಂಥಸ್, ಫ್ಲಾಟ್ ವರ್ಮ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಟ್ರಿಪ್ಲೋಬ್ಲಾಸ್ಟಿಕ್ ಅಂದ್ರೆ ಏನು? So where the cells are arranged in 3 embryonic layers, 3 germ layers, ectoderm, mesoderm and endoderm. So option A is the right answer. Next, in case of poriferans, the spongocoel is lined with the flagellated cells are called. So spongocoel, the body cavity. So I have written a very simple diagram there. Itara idre illond body cavity irutte itara. Okay. ಈ ಬಾಡಿ ಕ್ಯಾವಿಟಿಯಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಫ್ಲಾಜೆಲ್ಲೇಟೆಡ್ ಸೆಲ್ಸ್ ಹಿಯರ್. ಓಕೆ, ವಾಟ್ ಆರ್ ದೀಸ್? ಇವೆಲ್ಲ ಏನಾಗಿರುತ್ತೆ? ಆ್ಯಂಡ್ ದೀಸ್ ಆರ್ ಕಾಲ್ಡ್ ಏನಾಗಿರ್ಬೋದು? ಆಸ್ಕುಲಾ, ಆಸ್ಕುಲಮ್, ದಟ್ಸ್ ದ ಲಾರ್ಜ್ ಓಪನಿಂಗ್ ಕಾಲ್ಡ್ ಮೌತ್, ನಾಟ್ ದಟ್ ಒನ್. ಆ್ಯಂಡ್ ಕ್ವಾನೋಸೈಟ್ಸ್ ಇಸ್ ದ ರೈಟ್ ಆನ್ಸರ್. ಮೀಸೆನ್ಕೈಮಲ್ ಸೆಲ್ಸ್ ಅಲ್ಲ, ಜೊತೆಗೆ ಆಸ್ಟಿಯಾ ಅಲ್ಲ. ಸೊ ದ ರೈಟ್ ಆನ್ಸರ್, ದ ಫ್ಲಾಜೆಲ್ಲೇಟೆಡ್ ಸೆಲ್ಸ್ ಪ್ರೆಸೆಂಟ್ ಆ್ಯಂಡ್ ಲೈನಿಂಗ್ ದ ಸ್ಪಾಂಜೋಸೀಲ್ ಈಸ್ ಕಾಲ್ಡ್ ವಾಟ್ ಇಸ್ ದಟ್? ಕ್ವಾನೋಸೈಟ್ಸ್ ಆರ್ ದ ಕಾಲರ್ ಸೆಲ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ. So these are called choanocytes or collar cells anta heli. Okay, and the next question, the internal buds of freshwater sponges are called. Internal buds responsible for asexual reproduction. Gemmules, reproduction organisms chapter ಅಲ್ಲಿ ತಿಳ್ಕೊಂಡಿರ್ತೀರಾ ಬಡ್ಡಿಂಗ್ ನೇಚರ್ ಅಂತ ಬಂದಾಗ. ಓಕೆ, ಜೆಮ್ಯೂಲ್ಸ್ ಇನ್ ಅಂತ ಎಲ್ಲಿ ಸ್ಪಾಂಜಸ್ಗಳಲ್ಲಿ ಎಕ್ಸಾಂಪಲ್ ಕೋಯಾನೋಸೈಟ್ಸ್, ಜೆಮ್ಯೂಲ್ಸ್, ಆಸ್ಕುಲಮ್ ಅಂಡ್ ಬ್ಲಾಸ್ಟುಲಾ. ದ ರೈಟ್ ಆನ್ಸರ್ ಇಸ್ ಜೆಮ್ಯೂಲ್. ಇಂಟರ್ನಲ್ ಬರ್ಡ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಸ್ಪಾಂಜಸ್ ಅಂತ ಹೇಳಿ. ನೆಕ್ಸ್ಟ್, ಸೈಕಾನ್ ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ ಅನಿಮಲ್ಸ್ ಓಕೆ ವಿಚ್ ಆರ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಸೈಕಾನ್ ಯಾವುದಕ್ಕೆ ಬರುತ್ತೆ? ಬಿಲಾಂಗ್ಸ್ ಟು ದ ಗ್ರೂಪ್ ದಟ್ ಕಮ್ಸ್ ಅಂಡರ್ ಪೋರಿಫೆರಾ. ಅದು ಪೋರಿಫೆರಾಗೆ ಬರುತ್ತೆ. ಕಾಮನ್ಲಿ ಕಾಲ್ಡ್ ಸ್ಪಾಂಜಸ್. ಸ್ಪಂಜು ಪ್ರಾಣಿಗಳು ಅಂತ ಹೇಳ್ತೀವಿ. ಯೂನಿಸೆಲ್ಯುಲರ್ ಅಲ್ಲ, ಬಿಕಾಸ್ ದೇ ಆರ್ ಬಾಡಿ ಈಸ್ ಮೇಡ್ ಆಫ್ aggregation of cells. Multicellular without any tissue organization, let's check that. Multicellular with a gastrovascular cavity alla. Multicellular having a tissue organization alla. So the right answer is multicellular without any tissue organization. This is a cellular level of organization, not tissue level of organization. Okay, so cellular level of organization asymmetrical anta heli ಒಂದು ವರ್ಡ್ ನೆನ್ಪಿಟ್ಕೊಬೇಕು. ಸೊ ಹಾಗಿದ್ರೆ these are the questions I have taken for today's lesson. See, topic ತುಂಬಾ ಚಿಕ್ಕದಾಗಿತ್ತು and I have taken the very first phylum of the invertebrate to explain. ನೀವು ಒಂದ್ಸಲ ಅದನ್ನ ಯಾವ ತರ ಓದಬೇಕು ಅಂತ ಈಗಲಿಂದನೇ ಪ್ರಿಪೇರ್ ಆಗಿ, ಈಗ ನೆಕ್ಸ್ಟ್ ಕ್ಲಾಸಿಂದ ಅದೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ಯೂಸ್ ಮಾಡ್ತೀನಿ. ಫ್ರಮ್ ದ ಬಿಗಿನಿಂಗ್ ಆಫ್ ಮೀನಿಂಗ್ ಟು ರೀಪ್ರೊಡಕ್ಷನ್. ಓಕೆ, ಎಲ್ಲವೂ ಕೂಡ ಕಾಮನ್ ಆಗಿರುತ್ತೆ ಅಲ್ಲಿ, ಆದರೆ ಆರ್ಗ್ಯಾನಿಸಮ್ಸ್ ಟು ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ರೀಪ್ರೊಡಕ್ಷನ್ ಅಲ್ಲಿ ಯಾವ ಥರ ಇದೆ, ಈ ಫೈಲಮಲ್ಲಿ ಯಾವ ಥರ ಇದೆ ಅಂತ ಅಷ್ಟೇ, ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ವೆರಿ ಸಿಂಪಲ್ ಟಾಪಿಕ್ ಕಾಲ್ಡ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಅದರಲ್ಲಿ ಫೈಲಮ್ ಪೊರಿಫೆರಾ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್. So Cycon, Euspongilla, Hylonema and Euplectella. Okay, till the end of reproduction we have studied. Next class alli, and we are going to discuss about few more phyla. So after the Coelenterata till the end of Mammalia. Okay na? So next class alli matte sigona. Till then, take care. Have a nice day everyone.